ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾರ್ಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಯದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 16 ಶ್ಲೋಕ 130. ಗದಾಧರ ಪಂಡಿತರು ಪ್ರಭುಗಳ ಸಂಗಡ ಹೊರಡಲು ಅನುವಾದರು. ಅವರು ಬಾರದಿರಲೆಂಬುದಾಗಿ ಚೈತನ್ಯ ಮಹಾಪ್ರಭುಗಳು ಆಜ್ಞೆ ಮಾಡಿದರು ಹಾಗೂ ಕ್ಷೇತ್ರ ಸನ್ಯಾಸವನ್ನು ತೆಗೆದುಕೊಳ್ಳುವ ಪ್ರತಿಜ್ಞೆಯನ್ನು ಬಿಟ್ಟು ಬಿಡಕೂಡದೆಂದು ಪ್ರಭುಗಳು ಪಂಡಿತರಿಗೆ ಆಣತಿಯನ್ನು ನೀಡಿದರು. ಗದಾಧರ ಪಂಡಿತರು ಕ್ಷೇತ್ರ ಸನ್ಯಾಸ ಅಂತ ತಗೊಂಡಿದ್ರು, ಅಂದ್ರೆ ಪುರಿಯನ್ನು ಬಿಟ್ಟು ಬೇರೆ ಎಲ್ಲಿಗೂ ಬರಲ್ಲ ಅಂತ. ಓಕೆ. ಜಗನ್ನಾಥಪುರಿ ಕ್ಷೇತ್ರಕ್ಕೆ ಹಿಂದಿರುಗುವಂತೆ ಪ್ರಾರ್ಥಿಸಿದಾಗ ಗದಾಧರ ಪಂಡಿತರು ಪ್ರಭುಗಳಿಗೆ ವಿನಂತಿಸಿದರು. ನೀವು ಎಲ್ಲಿ ನಿಲ್ಲುವಿರೋ ಅದೇ ನನ್ನ ಪಾಲಿಗೆ ಜಗನ್ನಾಥಪುರಿ ಕ್ಷೇತ್ರ. ನನ್ನ ಈ ಕ್ಷೇತ್ರ ಸನ್ಯಾಸವೆಂಬುದು ನರಕಕ್ಕೆ ಹೋಗಲಿ. ಯಾವಾಗ ಚೈತನ್ಯ ಮಹಾಪ್ರಭುಗಳು ಗದಾಧರ ಪಂಡಿತರನ್ನು ಜಗನ್ನಾಥಪುರಿ ಕ್ಷೇತ್ರದಲ್ಲಿ ನಿಲ್ಲಲು ಹಾಗೂ ಗೋಪಿನಾಥನ ದಿವ್ಯ ಸೇವೆಯಲ್ಲಿ ನಿರತರಾಗಲು ತಿಳಿಸಿದರೋ, ಗದಾಧರ ಪಂಡಿತರು ನುಡಿದರು, ತಮ್ಮ ಪಾದ ಕಮಲಗಳ ದರ್ಶನದಿಂದಲೇ ಗೋಪಿನಾಥನಿಗೆ 1 ಕೋಟಿ ಸಲ ಸಲ್ಲಿಸಿದಂತಾಗುತ್ತದೆ. ಅನಂತರ ಚೈತನ್ಯ ಮಹಾಪ್ರಭುಗಳು ನುಡಿದರು, ನೀನು ಆತನ ಸೇವೆ ತೊರೆದರೆ ಅದು ನನ್ನ ದೋಷವಾಗುವುದು. ನೀನು ಇಲ್ಲಿರುವುದು ಹಾಗೂ ಸೇವೆ ಸಲ್ಲಿಸುವುದೇ ಉತ್ತಮ. ಅದು ನನಗೂ ಸಮಾಧಾನ ಉಂಟು ಮಾಡುತ್ತದೆ. ಗೋಪಿನಾಥನ ತೋಟ ಗೋಪಿನಾಥ್ ಅಂತ ದೇವಸ್ಥಾನ ಇದೆ ಜಗನ್ನಾಥಪುರಿಯಲ್ಲಿ. ಗದಾಧರ ಪಂಡಿತರು ಅಲ್ಲಿ ಕ್ಷೇತ್ರ ಸನ್ಯಾಸವನ್ನು ತಗೊಂಡು ಆ ಗೋಪಿನಾಥನ ಆರಾಧನೆಯಲ್ಲಿ ತೊಡಗಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಸೇವೆಯನ್ನು ಕೊಟ್ಟಿರ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯನ್ನು ಬಿಟ್ಟು ಬೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಅವ್ರ ಜೊತೆ ಹೋಗಕ್ ಹೊರಟು ಬಿಟ್ಟಿದ್ದಾರೆ. ಗದಾಧರ ಪಂಡಿತರು ಹೊರಡ್ತಾರೆ, ಇಲ್ಲ ನೀವೆಲ್ಲಿದ್ದೀರೋ ಅದೇ ಜಗನ್ನಾಥಪುರಿ ನನ್ಗೆ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ರೆ, ಇಲ್ಲ ಆದ್ರೆ ನೀನು ಆ ಸೇವೆಯನ್ನ ಬಿಟ್ರೆ ಅದು ನನ್ನ ದೋಷವಾಗತ್ತೆ, ನಾನು ದೋಷ ಮಾಡ್ದಂಗಾಗತ್ತೆ. ಹಾಗಾಗಿ ನೀವು ಇಲ್ಲಿದ್ದು ಸೇವೆ ಸಲ್ಲಿಸೋದೇ ಉತ್ತಮ ಅಂತ. ಗದಾಧರ ಪಂಡಿತರು ಉತ್ತರಿಸಿದರು, ನೀವು ಬೇಸರ ಮಾಡಿಕೊಳ್ಳಬೇಡಿ. ಎಲ್ಲಾ ತಪ್ಪುಗಳು ನನ್ನ ತಲೆ ಮೇಲೆ ಇರಲಿ. ನಾನು ನಿಮ್ಮ ಸಂಗಡ ಬರುವುದಿಲ್ಲ, ಆದರೆ ಒಂಟಿಯಾಗಿ ಹೋಗುವೆ. ಗದಾಧರ ಪಂಡಿತರು ಹೇಳ್ತಾ, ಆಯ್ತು, ನಿಮ್ಮ ತಲೆ ಮೇಲೆ ಬರೋದ್ ಬೇಡ, ನನ್ನ ಮೇಲೆ ಬರ್ಲಿ, ನನ್ನ ದೋಷ ಇಲ್ಲ. ನಾನು ನಿಮ್ ಜೊತೆ ಬರಲ್ಲ, ನಾನು ಒಬ್ಬಂಟಿಗ್ನಾಗ್ ಬರ್ತೀನಿ. ನಾನು ಸಚಿ ಮಾತೆಯವರನ್ನು ಕಾಣಲು ಹೋಗುತ್ತೇನೆ, ಆದರೆ ನಿಮಗೋಸುಗ ನಾನು ಹೋಗುವುದಿಲ್ಲ. ಗೋಪಿನಾಥನಿಗೆ ಸೇವಾ ತತ್ಪರನಾಗುವ ನನ್ನ ಪ್ರತಿಜ್ಞೆಯನ್ನು ಕೈ ಬಿಟ್ಟಿದ್ದಕ್ಕೆ ನಾನು ಹೊಣೆಯಾಗುವೆ. ಹೀಗೆ ಗದಾಧರ ಪಂಡಿತರು ಒಂಟಿಯಾಗಿಯೇ ಪಯಣಿಸಿದರು. ಆದರೆ ಅವರು ಕಟಕಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭುಗಳು ಅವರನ್ನು ಕರೆದರು ಹಾಗೂ ಪಂಡಿತರು ಪ್ರಭುಗಳ ಸಂಗಡ ಮುನ್ನಡೆದರು. ಗದಾಧರ ಪಂಡಿತರ ಮತ್ತು ಚೈತನ್ಯ ಮಹಾಪ್ರಭುಗಳ ನಡುವಣ ಪ್ರೇಮ ನಿಕಟತೆಯನ್ನು ಯಾರೂ ಅರಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಗದಾಧರ ಪಂಡಿತರು ಅಂತರಂಗ ಶಕ್ತಿ, ರಾಧಾರಾಣಿಯ ಶಕ್ತಿ. ಗದಾಧರ ಪಂಡಿತರು ಪ್ರಭುಗಳ ಪ್ರೇಮದ ಸಲುವಾಗಿ ಗೋಪಿನಾಥನ ಸೇವೆ ಪ್ರತಿಜ್ಞೆಗಳನ್ನು ಕೂಡ ತೃಣಪ್ರಾಯವಾಗಿ ಎಣಿಸಿ ಬಿಟ್ಟು ಬಿಟ್ಟರಲ್ಲ. ಗದಾಧರ ಪಂಡಿತರ ವರ್ತನೆಯು ಚೈತನ್ಯ ಮಹಾಪ್ರಭುಗಳ ಹೃದಯಕ್ಕೆ ತುಷ್ಟಿಯುಂಟು ಮಾಡಿತು. ಇಷ್ಟಾದರೂ ಪ್ರಭು ಪಂಡಿತರ ಕೈ ಹಿಡಿದು ಪ್ರೇಮದಿಂದ ಕೋಪವನ್ನು ಪ್ರದರ್ಶಿಸುತ್ತಾ ನುಡಿದರು, ಪುರಿಯಲ್ಲಿ ನಿಲ್ಲಲೋಸುಗ ನೀವು ಗೋಪಿನಾಥ ದೇವರ ಸೇವೆ ತೊರೆದಿರಿ, ನಮ್ಮ ಪ್ರತಿಜ್ಞೆ ಭಂಗ ಮಾಡಿದಿರಿ. ಅವೆಲ್ಲವೂ ಈಗ ಪೂರ್ತಿಯಾದವು, ಏಕೆಂದರೆ ನೀವು ತುಂಬಾ ದೂರ ಸ್ಥಳಕ್ಕೆ ನನ್ನೊಡನೆ ಪಯಣಿಸಿದ್ದೀರಿ. ನನ್ನ ಜೊತೆ ಹೋಗಬೇಕೆಂಬುವ ನಿಮ್ಮ ಬಯಕೆ ಕೇವಲ ಇಂದ್ರಿಯ ತೃಪ್ತಿಯಷ್ಟೇ. ಈ ತೆರನಾಗಿ ನೀವು 2 ಧಾರ್ಮಿಕ ತತ್ವಗಳನ್ನು ಮುರಿಯುತ್ತಿದ್ದೀರಿ ಹಾಗೂ ಇದರಿಂದಲೇ ನಾನು ತುಂಬಾ ಬೇಸರಗೊಂಡಿದ್ದೇನೆ. ಚೈತನ್ಯ ಮಹಾಪ್ರಭುಗಳ ಜೊತೆ ಬರೋದು ನಿಮ್ದು ಇಂದ್ರಿಯ ತೃಪ್ತಿ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ನೀವು ನನ್ನ ಸುಖ ನೆಮ್ಮದಿ ಬಯಸುವಿರಾದಲ್ಲಿ ದಯಮಾಡಿ ನೀಲಾಚಲಕ್ಕೆ ಹಿಂತಿರುಗಿ.
ಈ ವಿಚಾರದಲ್ಲಿ ನೀವು ಇನ್ನೇನಾದರೂ ಹೆಚ್ಚು ಮಾತನಾಡಿದರೆ ನನ್ನನ್ನು ನಿಂದಿಸುತ್ತೀರಷ್ಟೇ. ಹೀಗೆಂದು ಹೇಳುತ್ತಾ ಚೈತನ್ಯ ಮಹಾಪ್ರಭುಗಳು ಒಂದು ದೋಣಿ ಏರಿದರು. ಗದಾಧರ ಪಂಡಿತರು ಕೂಡಲೇ ಸ್ಮೃತಿ ತಪ್ಪಿ ಕೆಳಗುರುಳಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮೊಂದಿಗಿದ್ದ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ತಮ್ಮ ಸಂಗಡ ಗದಾಧರ ಪಂಡಿತರನ್ನು ಕರೆದೊಯ್ಯಬೇಕೆಂಬುದಾಗಿ ಆಣತಿ ಇತ್ತರು. ಶ್ರೀ ಭಟ್ಟಾಚಾರ್ಯರು ಗದಾಧರ ಪಂಡಿತರಿಗೆ, ಮೇಲೇಳಿರಿ, ಅವೆಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲಾ ವಿನೋದಗಳು ಎಂದು ನುಡಿಯುತ್ತಾ ಪಂಡಿತರನ್ನು ಎಚ್ಚರಿಸಿದರು. ಭಗವಂತ ಶ್ರೀ ಕೃಷ್ಣನು ತನ್ನ ಭಕ್ತ ಶ್ರೇಷ್ಠ ಹಾಗೂ ಪಿತಾಮಹ ಭೀಷ್ಮರ ಪ್ರತಿಜ್ಞೆಯನ್ನು ಈಡೇರಿಸಲೋಸುಗ ತನ್ನದೇ ಶಪಥ ಮೀರಿದ ಪ್ರಸಂಗವನ್ನು ನೀವು ತಿಳಿದಿರಬೇಕಲ್ಲ. ಇದೇ ರೀತಿಯಲ್ಲಿ ನಿಮ್ಮಿಂದ ಅಗಲಿಕೆಯನ್ನು ಸಹಿಸಿಕೊಳ್ಳುತ್ತಾ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಪಾರ ಶ್ರಮದಿಂದ ನಿಮ್ಮನ್ನು ರಕ್ಷಿಸಿದ್ದಾರೆ. ಈ ತೆರನಾಗಿ ಸಾರ್ವಭೌಮ ಭಟ್ಟಾಚಾರ್ಯರು ಗದಾಧರ ಪಂಡಿತರನ್ನು ಎಚ್ಚರಿಸಿದರು. ಅನಂತರ ಅವರಿಬ್ಬರು ಅಪಾರ ದುಃಖದಿಂದಲೇ ನೀಲಾಚಲ ಜಗನ್ನಾಥಪುರಿಗೆ ಹಿಂದಿರುಗಿದರು. ಚೈತನ್ಯ ಮಹಾಪ್ರಭುಗಳಿಗೋಸ್ಕರ ಹಂಬಲಿಸಿ ಭಕ್ತರೆಲ್ಲರೂ ತಮ್ಮೆಲ್ಲ ನಿಗದಿತ ಕರ್ತವ್ಯಗಳನ್ನು ರದ್ದು ಮಾಡಿದರು. ಇಷ್ಟಾದರೂ ಪ್ರಭುಗಳು ಭಕ್ತರು ಈ ರೀತಿ ತಮ್ಮ ತಮ್ಮ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಡುವುದನ್ನು ಇಚ್ಛಿಸಲಿಲ್ಲ. ಇವೆಲ್ಲವೂ ಪ್ರೇಮ ವಿಚಾರಗಳ ತಪ್ಪು ಗ್ರಹಿಕೆಗಳು. ಯಾರೇ ಆಗಲಿ ಈ ಸಂಗತಿಗಳನ್ನು ಆಲಿಸುವಂತಹವರು ಕ್ಷಿಪ್ರದಲ್ಲೇ ಚೈತನ್ಯ ಮಹಾಪ್ರಭುಗಳ ದಿವ್ಯ ಪದ ಕಮಲಗಳ ಆಶ್ರಯ ಪಡೆಯುವರು. ಯಾವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಾಗೂ ಅವರ ಸಂಗಡಿಗ ಭಕ್ತ ಬೃಂದವು ಯಾಜಪುರಕ್ಕೆ ಬಂದರೋ ಪ್ರಭುಗಳು ತಮ್ಮ ಜೊತೆ ಬಂದಿದ್ದ ಇಬ್ಬರು ಸರ್ಕಾರಿ ಅಧಿಕಾರಿಗಳನ್ನು ಹಿಂದಿರುಗಲು ತಿಳಿಸಿದರು. ಚೈತನ್ಯ ಮಹಾಪ್ರಭುಗಳು ಸರ್ಕಾರಿ ಅಧಿಕಾರಿಗಳಿಗೆ ವಿದಾಯ ಹೇಳಿ ಬೀಳ್ಕೊಟ್ಟರು. ರಾಮಾನಂದರಾಯ ಮಾತ್ರ ಪ್ರಭುಗಳೊಂದಿಗೆ ಮುಂದುವರಿದರು. ಪ್ರಭುಗಳು ರಾಮಾನಂದರಾಯರ ಜೊತೆ ಹಗಲು ಇರುಳು ಭಗವಾನ್ ಶ್ರೀಕೃಷ್ಣನ ಕುರಿತೇ ಮಾತನಾಡಿದರು. ಪ್ರತಿಯೊಂದು ಹಳ್ಳಿಯಲ್ಲೂ ರಾಜನ ಅಪ್ಪಣೆಯ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ನೂತನ ಗೃಹಗಳನ್ನು ನಿರ್ಮಿಸಿದರು ಹಾಗೂ ಅವುಗಳ ತುಂಬ ಆಹಾರ ಧಾನ್ಯ ಸಂಗ್ರಹ ಆದವು. ಹೀಗೆ ಅವರು ಪ್ರಭುಗಳನ್ನು ಸೇವಿಸಿದರು. ಚೈತನ್ಯ ಮಹಾಪ್ರಭುಗಳು ಕೊನೆಗೆ ರೇಮುಣಾ ಎಂಬಲ್ಲಿಗೆ ಬಂದರು. ಅಲ್ಲಿಂದ ಅವರು ಶ್ರೀರಾಮಾನಂದ ರಾಯರಿಗೆ ವಿದಾಯ ಹೇಳಿ ಅವರಿಂದ ಬೀಳ್ಕೊಂಡರು. ರಾಮಾನಂದ ರಾಯರು ನೆಲಕ್ಕುರುಳಿ ಪ್ರಜ್ಞಾಶೂನ್ಯರಾದಾಗ ಚೈತನ್ಯ ಮಹಾಪ್ರಭುಗಳು ಆತನನ್ನು ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಅಳಲಾರಂಭಿಸಿದರು. ರಾಮಾನಂದ ರಾಯರಿಂದ ಅಗಲಿದ ನಂತರದ ಚೈತನ್ಯ ಮಹಾಪ್ರಭುಗಳ ಬೇರ್ಪಟ್ಟ ಭಾವಗಳು ವರ್ಣಿಸಲು ಕಷ್ಟವಾಗುತ್ತದೆ. ವಾಸ್ತವವಾಗಿ ಅದನ್ನು ಬಹುತೇಕ ಸಹಿಸುವುದು ಅಶಕ್ಯ. ಹಾಗಾಗಿ ನಾನು ಮುಂದೆ ಅವುಗಳನ್ನು ವರ್ಣಿಸಲಾರೆ. ಚೈತನ್ಯ ಮಹಾಪ್ರಭುಗಳು ಕಡೆಗೆ ಒರಿಸ್ಸಾ ದೇಶದ ಸೀಮಾ ರೇಖೆ ತಲುಪಿದಾಗ ಅವರನ್ನು ಕಾಣಲು ಒಬ್ಬರು ಸರ್ಕಾರಿ ಅಧಿಕಾರಿ ಬಂದರು. 2 ಅಥವಾ 4 ದಿನಗಳ ಕಾಲ ಸರ್ಕಾರಿ ಅಧಿಕಾರಿಯು ಪ್ರಭು ಚೈತನ್ಯರ ಸೇವೆಗೈದರು. ಮುಂದೇನು ಇದೆ ಎಂಬುದರ ವಿವರವನ್ನು ಆ ಅಧಿಕಾರಿಯು ಪ್ರಭುಗಳಿಗೆ ತಿಳಿಸಿದರು. ಮುಂದೆ ಇರುವ ರಾಜ್ಯ ಪ್ರಾಂತ್ಯವನ್ನು ಒಬ್ಬ ಕುಡುಕ ಮುಸ್ಲಿಂ ರಾಜ್ಯಪಾಲನು ಆಳುತ್ತಿದ್ದಾನಾಗಿ ಆ ರಾಜನ ಹೆದರಿಕೆಯಿಂದಾಗಿ ಯಾರೊಬ್ಬರು ಮಾರ್ಗವನ್ನು ಆರಾಮವಾಗಿ ಕ್ರಮಿಸಲಾರರು. ಮುಸ್ಲಿಂ ಸರ್ಕಾರದ ಆಡಳಿತ ಸೇವಾ ಪಚಲದ ಎಂಬ ಸ್ಥಳದ ತನಕ ವ್ಯಾಪಿಸಿತ್ತು. ಮುಸ್ಲಿಮರ ಭಯದ ಕಾರಣ ಯಾರೂ ನದಿಯನ್ನು ದಾಟುವಂತಿರಲಿಲ್ಲ. ಮಹಾರಾಜ ಪ್ರತಾಪರುದ್ರನ ಸರ್ಕಾರಿ ಅಧಿಕಾರಿಯು ಪ್ರಭು ಚೈತನ್ಯರನ್ನು ಕಂಡು ಇದನ್ನು ತಿಳಿಸಿದನು. ಅವರು ಒರಿಸ್ಸಾ ಸೀಮೆಯಲ್ಲಿ ಕೆಲವು ದಿನ ನೆಲೆ ನಿಲ್ಲಲಿ. ಮುಸ್ಲಿಂ ರಾಜ್ಯಪಾಲನ ಸಂಗಡ ಶಾಂತಿಯುತ ಮಾತುಕತೆಯಾಡುವ ಮೂಲಕ ಸಂಧಾನ ಮಾಡಿಕೊಳ್ಳಬಹುದು. ಹಾಗಾದ ನಂತರ ಪ್ರಭುಗಳು ದೋಣಿಯ ನೆರವಿನಿಂದ ನೆಮ್ಮದಿಯಾಗಿ ನದಿ ದಾಟಿ ಪ್ರಯಾಣ ಮುಂದುವರಿಸಬಹುದು. ಅದೇ ಸಮಯದಲ್ಲಿ ಮುಸ್ಲಿಂ ರಾಜ್ಯಪಾಲನ ಅನುಯಾಯಿಯೊಬ್ಬನು ವೇಷಾಂತರದಲ್ಲಿ ಒರಿಸ್ಸಾದ ಸೇನಾ ಶಿಬಿರಕ್ಕೆ ಬಂದ. ಮುಸ್ಲಿಂ ಗೂಢಚಾರನು ಚೈತನ್ಯ ಮಹಾಪ್ರಭುಗಳ ಅದ್ಭುತ ಲಕ್ಷಣ ವಿಶಿಷ್ಟತೆಗಳನ್ನು ಗಮನಿಸಿದನು. ಆಗ ತನ್ನ ಮುಸ್ಲಿಂ ರಾಜ್ಯಪಾಲನಲ್ಲಿ ಹಿಂದಿರುಗಿದಾಗ ಅವನಿಗೆ ನುಡಿದನು, ಜಗನ್ನಾಥಪುರಿಯಿಂದ ಒಬ್ಬ ಪರಿವ್ರಾಜಕನು ಅನೇಕ ಬೈರಾಗಿಗಳ ಜೊತೆ ಬಂದಿದ್ದಾನೆ. ಎಲ್ಲ ಋಷಿ ಸದೃಶ ಜನರು ನಿರಂತರವಾಗಿ ಹರೇ ಕೃಷ್ಣ ಮಹಾಮಂತ್ರದ ಪಠಣವನ್ನು ನಡೆಸುತ್ತಾರೆ. ಅವರೆಲ್ಲರೂ ನಗುತ್ತಾರೆ, ನರ್ತಿಸುತ್ತಾರೆ, ಸಂಕೀರ್ತಿಸುತ್ತಾರೆ ಹಾಗೂ ರೋಧಿಸುತ್ತಾರೆ. ಅದೆಷ್ಟೋ ಲಕ್ಷ ಗಟ್ಟಲೆ ಜನರು ಪ್ರಭು ಚೈತನ್ಯರನ್ನು ಕಾಣಬರುತ್ತಾರೆ. ಅವರನ್ನು ಕಂಡಾದ ನಂತರ ಅವರು ಮನೆಗೆ ಹಿಂದಿರುಗಲಾರರು. ಈ ಎಲ್ಲಾ ಜನರು ಉನ್ಮಾದಿಗಳಂತೆ ವರ್ತಿಸುತ್ತಾರೆ. ಅವರು ಕೃಷ್ಣನ ಪವಿತ್ರ ನಾಮ ಕೀರ್ತಿಸುತ್ತಾರೆ, ನರ್ತಿಸುತ್ತಾ ಕುಣಿಯುತ್ತಾರೆ. ಹಲವು ವೇಳೆ ಅವರು ರೋಧಿಸುವುದೂ ಉಂಟು ಹಾಗೂ ನೆಲದಲ್ಲಿ ಹೊರಳಿ ಬಿದ್ದು ಉರುಳಾಡುತ್ತಾರೆ. ವಾಸ್ತವವಾಗಿ ಎಲ್ಲ ವಿಚಾರಗಳು ವರ್ಣನೆಗೂ ಸಿಲುಕದವು. ಯಾರೇ ಆಗಲಿ ನೋಡುವಾಗ ಮಾತ್ರವೇ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅವರ ಪ್ರಭಾವವನ್ನು ಪರಿಗಣಿಸುತ್ತಾ ನಾನು ಅವರನ್ನು ದೇವೋತ್ತಮ ಪರಮ ಪುರುಷ ಎಂಬುದಾಗಿ ಒಪ್ಪಿಕೊಳ್ಳುವೆ. ಹೀಗೆ ನುಡಿದಾದ ನಂತರ ಆ ಸೇವಕನು ತಾನೇ ಕೃಷ್ಣನ ಪವಿತ್ರ ನಾಮಗಳಾದ ಹರಿ ಮತ್ತು ಕೃಷ್ಣ ಎಂಬುದಾಗಿ ಸಂಕೀರ್ತಿಸಲಾರಂಭಿಸಿದನು.
ಅಲ್ಲದೆ ನಗುವುದು, ಅಳುವುದು, ನರ್ತಿಸುವುದು ಹಾಗೂ ಒಬ್ಬ ಉನ್ಮಾದಿಯಂತೆ ಹಾಡಲು ಕೂಡ ಉಪಕ್ರಮಿಸಿದನು. ಯಾವಾಗ ಮಹಮ್ಮದೀಯ ರಾಜ್ಯಪಾಲನು ಇದನ್ನು ಕೇಳಿಸಿಕೊಂಡನೋ ಆತನ ಮನಸ್ಸು ಪರಿವರ್ತಿತವಾಯಿತು. ಆಮೇಲೆ ಆತನು ತನ್ನ ಕಾರ್ಯದರ್ಶಿಯನ್ನೇ ಒರಿಸ್ಸಾ ಸರ್ಕಾರದ ಪ್ರತಿನಿಧಿಯಲ್ಲಿಗೆ ಕಳುಹಿಸಿಕೊಟ್ಟನು. ಮಹಮ್ಮದೀಯ ಕಾರ್ಯದರ್ಶಿಯು ಚೈತನ್ಯ ಮಹಾಪ್ರಭುಗಳನ್ನು ಕಾಣಬಂದನು. ಬಂದವನೇ ಪ್ರಭುಗಳ ದಿವ್ಯ ಪಾದ ಕಮಲಗಳಿಗೆ ವಂದಿಸಿ ಕೃಷ್ಣ ಕೃಷ್ಣ ಎಂದು ಭಗವಂತನ ಪವಿತ್ರ ನಾಮೋಚ್ಚಾರಣೆ ಮಾಡುತ್ತಾ ಪ್ರೇಮ ಪರವಶತೆಯಿಂದ ದಿಗ್ಭ್ರಮೆಗೊಂಡನು. ಮುಸ್ಲಿಂ ಕಾರ್ಯದರ್ಶಿಯು ಭಾವ ಪರವಶನಾಗಿದ್ದವನು ಶಾಂತನಾಗುತ್ತಾ ಪ್ರಭುಗಳಿಗೆ ತನ್ನ ಪ್ರಣಾಮ ಗೌರವಗಳನ್ನು ಸಲ್ಲಿಸಿದನು ಹಾಗೂ ಒರಿಸ್ಸಾದ ಸರ್ಕಾರಿ ಪ್ರತಿನಿಧಿಗೆ ತಿಳಿಸಿದನು, ಮುಸ್ಲಿಂ ರಾಜ್ಯಪಾಲನೆ ನನ್ನನ್ನಿಲ್ಲಿಗೆ ಕಳಿಸಿದ್ದಾನೆ. ನೀವು ಸಮ್ಮತಿಸಿದರೆ ಮುಸ್ಲಿಂ ರಾಜ್ಯಪಾಲನು ಚೈತನ್ಯ ಮಹಾಪ್ರಭುಗಳನ್ನು ಸಂಧಿಸಲು ಬಂದು ಅನಂತರ ಹಿಂದಿರುಗುತ್ತಾನೆ. ಆ ಮಹಮ್ಮದೀಯ ರಾಜ್ಯಪಾಲನು ತುಂಬಾ ಕಾತರನಾಗಿದ್ದಾನೆ ಹಾಗೂ ಗೌರವದೊಡಗೂಡಿ ಈ ಮನವಿಯನ್ನು ತಮ್ಮಲ್ಲಿ ಸಾದರಪಡಿಸಿದ್ದಾನೆ. ಅದೊಂದು ಶಾಂತಿ ಪ್ರಸ್ತಾವನೆ. ನಾವು ಯುದ್ಧ ಮಾಡುತ್ತೇವೆ ಎಂಬುದಾಗಿ ತಾವು ಹೆದರುವ ಅಗತ್ಯವಿಲ್ಲ. ಈ ಪ್ರಸ್ತಾವವನ್ನು ಆಲಿಸುತ್ತಾ ಒರಿಸ್ಸಾ ಸರ್ಕಾರದ ಪ್ರತಿನಿಧಿಯಾದ ಮಹಾಪಾತ್ರನು ಬಹು ವಿಸ್ಮಯಗೊಂಡನು. ಆತ ಆಲೋಚಿಸಿದನು, ಈ ಮುಸ್ಲಿಂ ರಾಜ್ಯಪಾಲನು ಕುಡುಕ. ಯಾರು ಈತನ ಮನಸ್ಸನ್ನು ಬದಲಿಸಿದ್ದಾರೆ? ಆ ಮಹಮ್ಮದೀಯನ ಮನಸ್ಸನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ಬದಲಾಯಿಸಿರಬೇಕು. ಶ್ರೀ ಪ್ರಭುಗಳ ಇರುವಿಕೆ ಹಾಗೂ ಅವರ ಕೇವಲ ಸ್ಮರಣೆಯಿಂದ ಕೂಡ ಇಡೀ ಜಗತ್ತು ವಿಮುಕ್ತಿಗೊಳ್ಳುತ್ತದೆ. ಸುಮ್ಮನೆ ಚೈತನ್ಯ ಮಹಾಪ್ರಭುಗಳನ್ನ ಸ್ಮರಿಸ್ಕೊಂಡ್ರೆ. ಈ ರೀತಿ ಆಲೋಚಿಸಿದ ನಂತರ ಆ ಮಹಾಪ್ರಭು ಮುಸ್ಲಿಂ ಕಾರ್ಯದರ್ಶಿಗೆ ತಿಳಿಸಿದರು, ನಿಮ್ಮ ರಾಜ್ಯಪಾಲರಿಗೆ ಮಹತ್ವದ ಅದೃಷ್ಟ ಇಂದು. ಅವರು ಬಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ದರ್ಶನ ಮಾಡಲಿ. ಇಷ್ಟಾದರೂ ನಾನು ಆತನಿಗೆ ಮನವರಿಕೆ ಮಾಡುವುದಿಷ್ಟು, ಆತನು ನಿರಾಯುಧನಾಗಿ ಇಲ್ಲಿ ಬರತಕ್ಕದ್ದು. ಆತ ಬೇಕಾದರೆ ತನ್ನ ಸಂಗಡ 5 ಅಥವಾ 7 ಸೇವಕರನ್ನು ಕರೆತರಲಿ. ಕಾರ್ಯದರ್ಶಿಯು ಮುಸ್ಲಿಂ ರಾಜ್ಯಪಾಲನಿಗೆ ಸಮಾಚಾರವನ್ನು ತಲುಪಿಸಿದನು. ಅನಂತರ ಮುಸ್ಲಿಂ ರಾಜ್ಯಪಾಲನು ಹಿಂದುವಿನಂತೆ ಉಡುಗೆ ತೊಡುಗೆಯುಟ್ಟು ಚೈತನ್ಯ ಮಹಾಪ್ರಭುಗಳನ್ನು ಸಂದರ್ಶಿಸಲು ಬಂದನು. ಚೈತನ್ಯ ಮಹಾಪ್ರಭುಗಳನ್ನು ದೂರದಿಂದಲೇ ನೋಡುತ್ತಾ ಮುಸ್ಲಿಂ ರಾಜ್ಯಪಾಲರು ನೆಲಕ್ಕೆರಗಿ ದಂಡ ಪ್ರಣಾಮಗಳನ್ನು ಅರ್ಪಿಸಿದನು. ಕಂಬನಿಗಳು ಆತನ ಕಣ್ಣುಗಳಿಂದ ಹರಿದು ಬಂದವು ಹಾಗೂ ದೈವೋನ್ಮಾದದ ಭಾವನೆಗಳಲ್ಲಿ ದಿಂದಿದ್ದನು. ಈ ರೀತಿಯಲ್ಲಿ ಬಂದು ತಲುಪಿದ ಆ ಮುಸ್ಲಿಂ ರಾಜ್ಯಪಾಲನು ಮಹಾಪಾತ್ರನ ಮೂಲಕ ಚೈತನ್ಯ ಮಹಾಪ್ರಭುಗಳ ಸಮಕ್ಷಮ ಗೌರವದಿಂದ ಕರೆತರಲ್ಪಟ್ಟ. ಅನಂತರದಲ್ಲಿ ರಾಜ್ಯಪಾಲನು ಪ್ರಭುಗಳೆದುರು ಕೈ ಮುಗಿದು ನಿಂತು ಶ್ರೀಕೃಷ್ಣನ ಪವಿತ್ರ ನಾಮ ಸಂಕೀರ್ತಿಸಿದನು. ಜೈ. ರಾಜ್ಯಪಾಲನು ಆಮೇಲೆ ವಿನಯದಿಂದ ಕೇಳಿದನು, ನಾನೇಕೆ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದೆ? ಇದನ್ನು ಕೀಳು ಜನ್ಮ, ನಿಕೃಷ್ಟ ವರ್ಗದ ಜನ್ಮ ಎಂದೆಲ್ಲ ಪರಿಗಣಿಸಲ್ಪಟ್ಟಿದೆ. ಪರಮ ವಿಧಿಯು ನನಗೆ ಹಿಂದೂ ಕುಟುಂಬವೊಂದರಲ್ಲಿ ಜನಿಸಲು ಏಕೆ ಅವಕಾಶವೀಯಲಿಲ್ಲ? ಒಂದು ಹಿಂದೂ ಕುಟುಂಬದಲ್ಲಿ ನಾನು ಜನ್ಮ ತಾಳಿದ್ದರೆ ನಿಮ್ಮ ಚರಣಾರವಿಂದ ಸಾಮೀಪ್ಯ ಪಡೆದು ಇರಲು ನನಗೆ ಸುಲಭವಾಗುತ್ತಿತ್ತು. ಈ ನನ್ನ ದೇಹವು ಈಗ ನಿಷ್ಪ್ರಯೋಜಕವಾಗಿರುವುದರಿಂದ ಈ ಕ್ಷಣವೇ ನಾನು ಸಾಯುವಂತಾಗಲಿ. ರಾಜ್ಯಪಾಲನ ವಿನಯ ಪೂರ್ವಕ ಹೇಳಿಕೆಯನ್ನು ಆಲಿಸಿಕೊಂಡ ಮಹಾಪಾತ್ರನು ಸಂತಸದಿಂದ ಭಾವ ಪರವಶನಾದನು. ಆತನು ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದಗಳನ್ನು ತಬ್ಬಿ ಹಿಡಿದು ಕೆಳಕಂಡಂತೆ ಸ್ತುತಿಸಲಾರಂಭಿಸಿದನು. ಕೇವಲ ತಮ್ಮ ಪವಿತ್ರ ನಾಮವನ್ನು ಆಲಿಸುವುದರಿಂದಲೇ ಅತಿ ನಿಕೃಷ್ಟ ವ್ಯಕ್ತಿಗಳಲ್ಲಿ ಒಬ್ಬನಾದ ಚಂಡಾಲನು ಪರಿಶುದ್ಧನಾಗುವನು. ಈಗ ಈ ಬದ್ಧಾತ್ಮನು ನಿಮ್ಮ ವೈಯಕ್ತಿಕ ಸಂದರ್ಶನವನ್ನು ಪಡೆದಿದ್ದಾನೆ. ನಿಮ್ಮನ್ನು ಕಂಡು ಸಂದರ್ಶಿಸಿದ ಮಾತ್ರಕ್ಕೆ ಈ ಮುಸ್ಲಿಂ ರಾಜ್ಯಪಾಲನು ಅಂಥ ಫಲಿತಾಂಶಗಳನ್ನು ಸಾಧಿಸಿದ್ದಾನೆ. ಇದರಲ್ಲೇನೂ ಆಶ್ಚರ್ಯವಿಲ್ಲ. ಕೇವಲ ಚಂಡಾಲನಾಗಿ ಹುಟ್ಟಿ ನಾಯಿ ಮಾಂಸ ತಿನ್ನುವಂತಹ ನಿಕೃಷ್ಟ ಕೂಡ ಒಮ್ಮೆ ಭಗವಂತನ ದಿವ್ಯ ನಾಮ ಸಂಕೀರ್ತಿಸಿದರೆ ಅಥವಾ ಅವನ ಪವಿತ್ರ ನಾಮ ಪಠಿಸಿದರೆ, ಆ ಪ್ರಭುವಿನ ಲೀಲೆಗಳನ್ನು ಆಲಿಸಿದರೆ, ಗೌರವ ಪ್ರಣಾಮಗಳನ್ನು ಅರ್ಪಿಸಿದರೆ ಅಥವಾ ಸ್ಮರಿಸಿದರೂ ಸಾಕು, ಅಂತ ಚಂಡಾಲನು ಯಜ್ಞ ಯಾಗಾದಿ ವೈದಿಕ ಕರ್ಮಗಳನ್ನು ಆಚರಿಸಲು ಕೂಡಲೇ ಅರ್ಹನಾಗುತ್ತಾನೆ. ಪರಮ ಪುರುಷರನ್ನು ಮುಖಾಮುಖಿ ಸಂದರ್ಶಿಸುವುದರಿಂದ ವ್ಯಕ್ತಿಗಳ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಇನ್ನೇನು ಹೇಳಬಹುದು? ಸುಮ್ಮನೆ ಚಂಡಾಲನಾಗಿದ್ರು ಕೂಡ ಒಮ್ಮೆ ಭಗವಂತನ ದಿವ್ಯ ನಾಮ ಸಂಕೀರ್ತಿಸಿದರೆ ಅಥವಾ ಪವಿತ್ರ ನಾಮವನ್ನು ಪಠಿಸಿದರೆ ಅಥವಾ ಪ್ರಭುಗಳ ಲೀಲೆಗಳನ್ನು ಆಲಿಸಿದರೆ, ಗೌರವ ಪ್ರಣಾಮಗಳನ್ನು ಅರ್ಪಿಸಿದರೆ ಅಥವಾ ಸ್ಮರಿಸಿದರೂ ಸಾಕು, ಅವನು ಎಲ್ಲಾ ಯಜ್ಞ ಯಾಗಾದಿ ವೈದಿಕ ಕಾರ್ಯಗಳನ್ನು ಮಾಡೋದಕ್ಕೆ ಅವನಿಗೆ ಅರ್ಹನಾಗಿ ಹೋಗ್ತಾನೆ. ಸಾಮಾನ್ಯವಾಗಿ ವೈದಿಕ ಪದ್ಧತಿಯ ಪ್ರಕಾರ ಒಳ್ಳೆಯ ಜನ್ಮವಿಲ್ಲದೆ ಹೋದ್ರೆ ಅವ್ರು ಇವೆಲ್ಲ ಮಾಡಕ್ಕಾಗಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ಅಂತಹ ಜನ್ಮ ಪಡ್ಕೊಂಡಂಗೆ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಬಾಯಿಂದ ಬಂದ್ರೆ
ಹರೇ ಕೃಷ್ಣ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಮುಸ್ಲಿಂ ರಾಜ್ಯ ಪಾಲನೆಡೆಗೆ ಕೃಪಾ ಕಟಾಕ್ಷ ಬೀರಿದರು. ಆತನಿಗೆ ಆಶ್ವಾಸನೆ ನೀಡುತ್ತಾ ಪ್ರಭುಗಳು ಕೃಷ್ಣ ಹರಿ ಎಂಬ ಪವಿತ್ರ ನಾಮಗಳನ್ನು ಜಪಿಸಿರಿ ಎಂಬುದಾಗಿ ತಿಳಿಸಿದರು. ಅನಂತರ ಮುಸ್ಲಿಂ ರಾಜ್ಯಪಾಲನು ತಿಳಿಸಿದನು, ನೀವು ನನ್ನನ್ನು ದಯದಿಂದ ಸ್ವೀಕರಿಸುವುದರಿಂದ ದಯವಿಟ್ಟು ನನಗೆ ಕೆಲವು ಆಜ್ಞೆ ನೀಡಿರಿ, ಅದರಿಂದ ನಾವು ನಿಮಗೆ ಕೆಲವು ಸೇವೆ ನಡೆಸಲು ಸಾಧ್ಯ. ತಾನು ಹಿಂದೆ ಬ್ರಾಹ್ಮಣ ವೈಷ್ಣವ ವೃಂದಕ್ಕೆ ಅಮಿತ ಪಾಪಕಾರಕ ಕಾರ್ಯಗಳನ್ನು ಮಾಡಿರುವುದಾಗಿ ಹಾಗೂ ಗೋಹತ್ಯೆ ಮಾಡಿರುವುದಾಗಿ ಹೇಳಿಕೊಂಡ ಆ ಮುಸ್ಲಿಂ ರಾಜ್ಯಪಾಲನು ತನ್ನನ್ನು ವಿಮುಕ್ತಿಗೊಳಿಸುವಂತೆ ಪ್ರಭು ಚೈತನ್ಯರಲ್ಲಿ ಪ್ರಾರ್ಥಿಸಿದನು. ಅನಂತರದಲ್ಲಿ ಮುಕುಂದ ದತ್ತನು ಮುಸ್ಲಿಂ ರಾಜ್ಯಪಾಲನಿಗೆ ತಿಳಿಸಿದನು, ಮಾನ್ಯರೇ, ದಯಮಾಡಿ ಆಲಿಸಿರಿ. ತಾವು ಗಂಗಾ ನದಿ ತೀರದೆಡೆ ತೆರಳಬೇಕೆಂಬುದಾಗಿ ಚೈತನ್ಯ ಮಹಾಪ್ರಭುಗಳು ಆಶಿಸುತ್ತಾರೆ. ಅವರಲ್ಲಿ ಹೋಗಲು ಎಲ್ಲಾ ನೆರವನ್ನೂ ದಯಮಾಡಿ ನೀಡಿರಿ. ಅದರಿಂದ ಅವರು ತೆರಳಲು ಅನುಕೂಲ ಆಗುತ್ತದೆ. ಇದೇ ನಿಮಗೆ ಮೊದಲ ಮಹದಾಜ್ಞೆ ಹಾಗೂ ಇದನ್ನು ನೆರವೇರಿಸಲು ಸಾಧ್ಯ. ಅಂದರೆ ನೀವು ದೊಡ್ಡದಾದ ಸೇವೆ ಮಾಡಿದಂತೆ. ಇದಾದ ನಂತರದಲ್ಲಿ ಆ ಮುಸ್ಲಿಂ ರಾಜ್ಯಪಾಲನು ಚೈತನ್ಯ ಮಹಾಪ್ರಭುಗಳ ಚರಣಾರವಿಂದಗಳ ಗಳಿಗೆ ಗೌರವ ಸಲ್ಲಿಸಿದನು ಹಾಗೂ ನೆರೆದ ಎಲ್ಲ ಭಕ್ತರ ಪಾದಾರವಿಂದಗಳಲ್ಲಿ ನಮಿಸಿದನು. ಅನಂತರ ತುಂಬು ಸಂತೋಷದಿಂದಲೇ ರಾಜ್ಯಪಾಲನು ಬೀಳ್ಕೊಂಡನು. ರಾಜ್ಯಪಾಲನು ಬಿಡುವ ಮುನ್ನ ಮಹಾಪಾತ್ರನು ಆತನನ್ನು ಅಪ್ಪಿಕೊಂಡು ಆತನಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟನು. ಈ ರೀತಿಯಲ್ಲಿ ಮಹಾಪಾತ್ರನು ರಾಜ್ಯಪಾಲನೊಂದಿಗೆ ಸ್ನೇಹ ಬೆಳೆಸಿದನು. ಮರುದಿನ ಬೆಳಗ್ಗೆ ರಾಜ್ಯಪಾಲನು ಚೈತನ್ಯ ಮಹಾಪ್ರಭುಗಳನ್ನು ನದಿಯ ಇನ್ನೊಂದು ತೀರಕ್ಕೆ ಕರೆತರಲು ಅನುಕೂಲವಾಗುವಂತೆ ತನ್ನ ಕಾರ್ಯದರ್ಶಿಯೊಂದಿಗೆ ಅನೇಕ ಸುಂದರ ಅಲಂಕೃತ ದೋಣಿಗಳನ್ನು ಕಳಿಸಿಕೊಟ್ಟನು. ಮಹಾಪಾತ್ರನು ಚೈತನ್ಯ ಮಹಾಪ್ರಭುಗಳ ಸಂಗಡ ನದಿಯನ್ನು ದಾಟಿದನು. ಅವರು ಇನ್ನೊಂದು ಪಾರ್ಶ್ವದ ದಡ ಸೇರಿದಾಗ ಮುಸ್ಲಿಂ ರಾಜ್ಯಪಾಲನು ತಾನೇ ವೈಯಕ್ತಿಕವಾಗಿ ಪ್ರಭು ಚೈತನ್ಯರನ್ನು ಗೌರವದಿಂದ ಬರಮಾಡಿಕೊಂಡು ಅವರ ಪಾದ ಕಮಲಗಳನ್ನು ಪೂಜಿಸಿದನು. ಅಲ್ಲಿದ್ದ ದೋಣಿಗಳಲ್ಲೊಂದನ್ನು ಹೊಸದಾಗಿ ನಿರ್ಮಿಸಲಾಗಿದ್ದು ಅದರ ನಡುವೆ ಒಂದು ಕೊಠಡಿ ಇತ್ತು. ಆ ದೋಣಿಯಲ್ಲಿ ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರನ್ನು ಕಳಿಸಿಕೊಟ್ಟರು. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಮಹಾಪಾತ್ರನಿಗೆ ವಿದಾಯ ಹೇಳಿ ಬೀಳ್ಕೊಂಡರು. ನದಿಯ ಇನ್ನೊಂದು ದಡದಲ್ಲಿ ನಿಂತು ದೋಣಿಯೆಡೆಗೆ ನೋಡುತ್ತಾ ಮಹಾಪಾತ್ರನು ಅಳುವುದಕ್ಕಾರಂಭಿಸಿದನು. ಅನಂತರದಲ್ಲಿ ಆ ಮುಸ್ಲಿಂ ರಾಜ್ಯಪಾಲನು ತಾನೇ ಚೈತನ್ಯ ಮಹಾಪ್ರಭುಗಳನ್ನು ಅನುಸರಿಸಿ ಮುನ್ನಡೆದನು. ಕಡಲ್ಗಳ್ಳರ ಹೆದರಿಕೆಯ ಪ್ರಯುಕ್ತ ರಾಜ್ಯಪಾಲನು ತನ್ನ ಜೊತೆ 10 ನೌಕೆಯ ತುಂಬ ಸೈನಿಕರನ್ನು ಕರೆದೊಯ್ದನು. ಆ ಮುಸ್ಲಿಂ ರಾಜ್ಯಪಾಲನು ಮಂತ್ರೇಶ್ವರ ಎಂಬುವ ಸ್ಥಳ ದಾಟುವ ತನಕ ಚೈತನ್ಯ ಮಹಾಪ್ರಭುಗಳನ್ನು ಅನುಸರಿಸಿ ಸಾಗಿದನು. ಕಡಲ್ಗಳ್ಳರಿಂದಾಗಿ ಮಂತ್ರೇಶ್ವರ ಸ್ಥಳ ಅಪಾಯಕಾರಿ ತಾಣವೆನ್ನಿಸಿತ್ತು. ಆತನು ಮಹಾಪ್ರಭುಗಳನ್ನು ಮಂತ್ರೇಶ್ವರ ಸಮೀಪದ ಪಿಥಲ್ಡ ಎಂಬುವ ಸ್ಥಳಕ್ಕೆ ಕರೆದೊಯ್ದನು. ಕಡೆಗೆ ಚೈತನ್ಯ ಮಹಾಪ್ರಭುಗಳು ರಾಜ್ಯಪಾಲರಿಂದ ಬೀಳ್ಕೊಂಡರು. ರಾಜ್ಯಪಾಲ ಅಭಿವ್ಯಕ್ತಪಡಿಸಿದಂತಹ ಆ ದೈವೋನ್ಮಾದ ಪ್ರೇಮದ ತೀವ್ರತೆಯನ್ನು ವರ್ಣಿಸಲು ಅಸಾಧ್ಯ. ಅವು ಶ್ರೀಕೃಷ್ಣ ಚೈತನ್ಯರ ಲೀಲೆಗಳೆಲ್ಲವೂ ಅಸಾಮಾನ್ಯ. ಯಾರಾದರಾಗಲಿ ಅವರ ಈ ಲೀಲಾ ವಿನೋದಗಳನ್ನು ಮನಗೊಟ್ಟು ಆಲಿಸುತ್ತಾರೆಯೋ ಅವರು ಯಶಸ್ವಿಗಳಾಗುವರು ಹಾಗೂ ಅವರ ಬದುಕು ಪರಿಪೂರ್ಣ ಆಗುತ್ತದೆ. ಪ್ರಭುಗಳು ಕಡೆಗೆ ಪಾನಿಹಾಟಿ ಎಂಬುವ ಸ್ಥಳ ತಲುಪಿದರು ಹಾಗೂ ನೌಕೆಯ ಕಪ್ತಾನನಿಗೆ ವಿಶೇಷ ಉಡುಗೊರೆ ಪ್ರಸಾದೋಪಾದಿಯಲ್ಲಿ ತಾವು ಉಪಯೋಗಿಸುತ್ತಿದ್ದ ಉಡುಪುಗಳಲ್ಲೊಂದನ್ನು ನೀಡಿದರು. ಗಂಗಾ ನದಿ ತೀರದಲ್ಲಿ ಪಾನಿಹಾಟಿ ಎಂಬುವ ಸ್ಥಳವಿದ್ದಿತು. ಚೈತನ್ಯ ಮಹಾಪ್ರಭುಗಳು ಬಂದಿರುವರೆಂಬುವ ಸಮಾಚಾರ ಕೇಳಿಸಿಕೊಂಡ ನಂತರ ಎಲ್ಲಾ ವರ್ಗದವರು ನೀರು ನೆಲ ಎಲ್ಲೆಡೆ ತುಂಬಿಬಿಟ್ಟರು. ಪಾನಿಹಾಟಿ ರಾಘವ ಪಂಡಿತರು ಬಹು ದೂರ ತಾವೇ ಜತೆಗಿದ್ದು ಚೈತನ್ಯ ಮಹಾಪ್ರಭುಗಳನ್ನು ಕರೆದೊಯ್ದರು. ದಾರಿಯುದ್ದಕ್ಕೂ ದೊಡ್ಡ ಜನಸಮುದಾಯ ನೆರೆದಿದ್ದಿತು ಹಾಗೂ ಬಹಳ ಕಷ್ಟದಿಂದಲೇ ದಾರಿ ಮಾಡಿಕೊಳ್ಳುತ್ತಾ ಚೈತನ್ಯ ಮಹಾಪ್ರಭುಗಳು ರಾಘವ ಪಂಡಿತರ ಮನೆಯನ್ನು ತಲುಪಿದರು. ಪ್ರಭು ಚೈತನ್ಯ ರಾಘವ ಪಂಡಿತರ ಮನೆಯಲ್ಲಿ ಒಂದು ದಿನ ಮಾತ್ರ ಇದ್ದರು. ಮರು ಬೆಳಗ್ಗೆ ಶ್ರೀವಾಸ ಠಾಕೂರರು ವಾಸಿಸುತ್ತಿದ್ದ ಕುಮಾರಹಟ್ಟ ಎಂಬುವ ಸ್ಥಳಕ್ಕೆ ಹೋದರು. ಶ್ರೀವಾಸ ಠಾಕೂರರ ಮನೆಯಿಂದ ಪ್ರಭುಗಳು ಶಿವಾನಂದ ಸೇನನ ಮನೆಗೆ, ಅನಂತರ ವಾಸುದೇವ ದತ್ತರ ಮನೆಗೆ ತೆರಳಿದರು. ಪ್ರಭು ಶ್ರೀ ಚೈತನ್ಯರು ಕೆಲವು ಸಮಯ ವಿದ್ಯಾವಾಚಸ್ಪತಿಯ ಮನೆಯಲ್ಲಿ ತಂಗಿದರು. ಆದರೆ ಅನಂತರ ಅಲ್ಲಿ ಬಹಳ ಜನಸಮೂಹ ನೆರೆದಿದ್ದ ಪ್ರಯುಕ್ತ ಪ್ರಭುಗಳು ಹಾಗೆಯೇ ಕುಲಿಯಾದೆಡೆ ನಡೆದರು. ಮಾಧವ ದಾಸರ ಮನೆಗೆ ಪ್ರಭು ಚೈತನ್ಯರು ಆಗಮಿಸಿ ತಂಗಿದಾಗ
ಅನೇಕ ನೂರಾರು ಸಾವಿರಾರು ಜನರು ಪ್ರಭುಗಳ ದರ್ಶನಕ್ಕಾಗಿ ಆಗಮಿಸಿದರು. ಪ್ರಭು ಶ್ರೀ ಚೈತನ್ಯರು ಅಲ್ಲಿ 7 ದಿನ ಕಾಲವಿದ್ದರು ಹಾಗೂ ಎಲ್ಲಾ ಪತಿತರನ್ನು ಪಾಪಗೈದಂತಹ ಅಪರಾಧಿಗಳನ್ನು ವಿಮುಕ್ತಗೊಳಿಸಿದರು. ಹುಲಿಯಾ ಗ್ರಾಮವನ್ನು ಬಿಟ್ಟು ಮುನ್ನಡೆದ ನಂತರ ಚೈತನ್ಯ ಮಹಾಪ್ರಭುಗಳು ಶಾಂತಿಪುರದಲ್ಲಿನ ಅದ್ವೈತ ಆಚಾರ್ಯರ ಮನೆಗೆ ಭೇಟಿ ಇತ್ತರು. ಅಲ್ಲಿಯೇ ಪ್ರಭುಗಳ ಮಾತೆ ಶ್ರೀ ಸಚಿಮಾತೆಯವರು ಪ್ರಭುಗಳನ್ನು ಕಂಡಾಗ ಅವರ ದುಃಖವೂ ಶಮನಗೊಂಡಿತು. ಅನಂತರದಲ್ಲಿ ಪ್ರಭು ಚೈತನ್ಯರು ರಾಮಕೇಲಿ ಎಂಬುವ ಗ್ರಾಮಕ್ಕೆ ಹಾಗೂ ಕಾನಾಯ್ ನಾಟ್ಯಶಾಲಾ ಎಂಬಲ್ಲಿಗೆ ಭೇಟಿ ಇತ್ತರು. ಅಲ್ಲಿಂದ ಅವರು ಶಾಂತಿಪುರಕ್ಕೆ ಹಿಂದಿರುಗಿದರು. ಚೈತನ್ಯ ಮಹಾಪ್ರಭುಗಳು ಶಾಂತಿಪುರದಲ್ಲಿ 10 ದಿನ ತಂಗಿದ್ದರು. ಇವೆಲ್ಲ ವಿವರಗಳು ವೃಂದಾವನ ದಾಸ ಠಾಕೂರರಿಂದ ವಿಶದವಾಗಿ ವರ್ಣಿತವಾಗಿವೆ. ಈ ಸಂಗತಿಗಳನ್ನು ನಾನು ನಿರೂಪಿಸುವುದಿಲ್ಲ, ಏಕೆಂದರೆ ಅವೆಲ್ಲವೂ ವೃಂದಾವನ ದಾಸ ಠಾಕೂರರಿಂದ ವರ್ಣಿತಗೊಂಡಿವೆ. ಅದೇ ವಿವರವನ್ನು ಪುನರುಚ್ಚರಿಸುವ ಅಗತ್ಯ ಕಾಣದು, ಏಕೆಂದರೆ ಆ ಪುನರುಕ್ತಿಯು ಈ ಗ್ರಂಥದ ಗಾತ್ರವನ್ನು ಅಮಿತವಾಗಿ ಹೆಚ್ಚಿಸಿತು. ಈ ನಿರೂಪಣೆಗಳು ಹೇಗೆ ಚೈತನ್ಯ ಮಹಾಪ್ರಭುಗಳು ರೂಪ ಮತ್ತು ಸನಾತನರೆಂಬ ಸೋದರರನ್ನು ಸಂಧಿಸಿದರೆಂಬುದನ್ನು ಹಾಗೂ ಯಾವ ರೀತಿಯಲ್ಲಿ ನೃಸಿಂಹಾನಂದರು ಮಾರ್ಗವನ್ನು ಅಲಂಕರಿಸಿದ್ದರೆಂಬುದನ್ನು ತಿಳಿಯಪಡಿಸುತ್ತವೆ. ಇವುಗಳನ್ನು ಈ ಗ್ರಂಥದ ಸಾರ ಸಂಗ್ರಹದ ಭಾಗದಲ್ಲಿಯೇ ವರ್ಣಿಸಿದ್ದೇನೆ. ಅದರಿಂದಾಗಿ ಇಲ್ಲಿ ನಿರೂಪಣೆಗಳನ್ನು ಪುನಃ ಲಿಖಿಸುವುದಿಲ್ಲ. ಯಾವಾಗ ಚೈತನ್ಯ ಮಹಾಪ್ರಭು ಶಾಂತಿಪುರಕ್ಕೆ ಹಿಂದಿರುಗಿದರೋ ಅದೇ ಸಮಯಕ್ಕೆ ರಘುನಾಥ ದಾಸರು ಅವರನ್ನು ಕಾಣಲು ಬಂದರು. ಸಪ್ತಗ್ರಾಮ ನಿವಾಸಿಗಳಾಗಿದ್ದ ಹಿರಣ್ಯ ಮತ್ತು ಗೋವರ್ಧನರೆಂಬುವ ಇಬ್ಬರು ಸೋದರರು 12 ಲಕ್ಷ ರೂಪಾಯಿಗಳ ವಾರ್ಷಿಕ ವರಮಾನವನ್ನು ಹೊಂದಿದ್ದವರು. 12 ಲಕ್ಷ ರೂಪಾಯಿ ಅವಾಗಿನ ಕಾಲದಲ್ಲಿ. ಹಿರಣ್ಯ ಮಜುಮ್ದಾರ್ ಹಾಗೂ ಇವರಿಬ್ರು ರಘುನಾಥ ದಾಸರ ತಂದೆ ಮತ್ತು ಮಾವ, ಚಿಕ್ಕಪ್ಪ. ಹಿರಣ್ಯ ಮಜುಮ್ದಾರ್ ಹಾಗೂ ಗೋವರ್ಧನ ಮಜುಮ್ದಾರರಿಬ್ಬರು ತುಂಬಾ ಶ್ರೀಮಂತರು, ಉದಾರಿಗಳು ಆಗಿದ್ದರು. ಅವರು ಸದ್ವರ್ತನೆಯುಳ್ಳವರು ಹಾಗೂ ಬ್ರಾಹ್ಮಣ ಸಂಸ್ಕೃತಿಗೆ ಭಕ್ತಿಯಿಂದ ನಡೆದುಕೊಳ್ಳುವವರು. ಅವರು ಶ್ರೀಮಂತ ಕುಟುಂಬವೊಂದಕ್ಕೆ ಸೇರಿದವರು ಹಾಗೂ ಧರ್ಮನಿಷ್ಠರಲ್ಲಿ ಪ್ರಮುಖರಾಗಿದ್ದರು. ಬಹುಮಟ್ಟಿಗೆ ನದಿಯ ನಿವಾಸಿಗಳಾದ ಎಲ್ಲಾ ಬ್ರಾಹ್ಮಣರು ತಮಗೆ ಹಣ, ಭೂಮಿ, ಗ್ರಾಮಗಳ ಸಂಪತ್ತನ್ನು ಧರ್ಮಾರ್ಥ ನೀಡುತ್ತಿದ್ದ ಹಿರಣ್ಯ ಮತ್ತು ಗೋವರ್ಧನರ ಧರ್ಮವನ್ನು ಅವಲಂಬಿಸಿದ್ದರು. ಚೈತನ್ಯ ಮಹಾಪ್ರಭುಗಳ ಪಿತಾಮಹರಾದ ಶ್ರೀ ನೀಲಾಂಬರ ಚಕ್ರವರ್ತಿಯವರು ಈ ಇಬ್ಬರು ಸೋದರರಿಂದ ಬಹುವಾಗಿ ಪೂಜೆಗೊಂಡರು. ಆದರೂ ಶ್ರೀ ನೀಲಾಂಬರ ಚಕ್ರವರ್ತಿಯವರು ಈ ಇಬ್ಬರನ್ನು ಸ್ವಂತ ಸೋದರರೆಂದೇ ಪರಿಗಣಿಸಿ ವಾತ್ಸಲ್ಯದಿಂದ ಕಾಣುತ್ತಿದ್ದರು. ಈ ಮುಂಚೆ ಇಬ್ಬರು ಸೋದರರು ಚೈತನ್ಯ ಮಹಾಪ್ರಭುಗಳ ತಂದೆಯವರಾದ ಶ್ರೀ ಮಿಶ್ರ ಜಗನ್ನಾಥ ಮಿಶ್ರ ಪುರಂದರರನ್ನು ಬಹುವಾಗಿ ಸೇವಿಸಿದ್ದರು. ಇದರಿಂದಲೇ ಪ್ರಭು ಚೈತನ್ಯರು ಅವರನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ರಘುನಾಥ ದಾಸರು ಗೋವರ್ಧನ ಮಜುಮ್ದಾರ ಮಗನಾಗಿದ್ದರು. ಬಾಲ್ಯದಿಂದಲೂ ಅವರು ಲೌಕಿಕ ಸುಖದ ಅನುಭೋಗದಲ್ಲಿ ಅನಾಸಕ್ತರು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿ ಆದ ಮೇಲೆ ಶಾಂತಿಪುರಕ್ಕೆ ಹಿಂದಿರುಗಿದ ಅನಂತರ ರಘುನಾಥ ದಾಸರು ಪ್ರಭುಗಳನ್ನು ಸಂಧಿಸಿದರು. ರಘುನಾಥ ದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕಾಣಲು ಹೋದಾಗ ಅವರು ಭಾವಾವೇಶದಿಂದ ಪ್ರಭುಗಳ ಪಾದಾರವಿಂದಗಳಿಗೆ ಎರಗಿದರು. ದಾಸರಿಗೆ ಕೃಪೆ ತೋರುತ್ತಾ ಪ್ರಭುಗಳು ತಮ್ಮ ಪಾದದಿಂದಲೇ ರಘುನಾಥ ದಾಸರನ್ನು ಮುಟ್ಟಿದರು. ಜನರ ಸಾಮಾನ್ಯವಾಗಿ ಪಾದಗಳನ್ನು ಸ್ಪರ್ಶಿಸಕ್ಕೂ ಅವಕಾಶ ಇಲ್ಲ, ಆದರೆ ವಿಶೇಷ ಕೃಪೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ರಘುನಾಥ ದಾಸರನ್ನ ತಮ್ಮ ಪಾದಗಳಿಂದಲೇ ಸ್ಪರ್ಶ ಮಾಡ್ತಾರೆ. ರಘುನಾಥ ದಾಸರ ತಂದೆ ಗೋವರ್ಧನರು ಸದಾ ಅದ್ವೈತ ಆಚಾರ್ಯರನ್ನು ಸೇವಿಸುತ್ತಿದ್ದರು. ಆದುದರಿಂದ ಅದ್ವೈತ ಆಚಾರ್ಯರು ಈ ಕುಟುಂಬದೆಡೆ ಯಾವಾಗಲೂ ಪ್ರಸನ್ನರಾಗಿದ್ದರು. ರಘುನಾಥ ದಾಸರು ಇದ್ದಾಗ ಅದ್ವೈತ ಆಚಾರ್ಯರು ಪ್ರಭು ಚೈತನ್ಯರು ಸೇವಿಸಿ ಉಳಿದಿದ್ದ ಪ್ರಸಾದವನ್ನು ನೀಡಿ ಹರಸಿದರು. ಹೀಗೆ ರಘುನಾಥ ದಾಸರು 5 ಅಥವಾ 7 ದಿನಗಳು ಪ್ರಭು ಚೈತನ್ಯರ ಪಾದಾರವಿಂದಗಳಿಗೆ ತಮ್ಮ ಸೇವೆ ಸಮರ್ಪಿಸುತ್ತಾ ಸೇವಾ ಕಾರ್ಯ ನಿರತರಾಗಿ ಇದ್ದರು. ಶಾಂತಿಪುರದಲ್ಲಿ ಅದ್ವೈತ ಆಚಾರ್ಯರ ಮನೆಯಲ್ಲಿ ರಘುನಾಥ ದಾಸರಿಗೆ ವಿದಾಯ ಹೇಳಿ ಬೀಳ್ಕೊಟ್ಟ ಅನಂತರ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ವಾಪಸ್ಸಾದರು. ಮನೆಗೆ ಹಿಂದಿರುಗಿದ ನಂತರ ರಘುನಾಥ ದಾಸರು ದೈವೋನ್ಮಾದದ ಪ್ರೇಮದಲ್ಲಿ ಹುಚ್ಚರಂತಾದರು. ರಘುನಾಥ ದಾಸರು ಮನೆ ಬಿಟ್ಟು ಜಗನ್ನಾಥಪುರಿಗೆ ಮತ್ತೆ ಮತ್ತೆ ಓಡಿ ಹೋಗಿ ಬಿಡುತ್ತಿದ್ದರು. ಆದರೆ ಅವರ ತಂದೆ ಮಗನನ್ನು ಬಂಧಿಸಿ ಮನೆಗೆ ಮತ್ತೆ ಕರೆತರುತ್ತಿದ್ದರು. ರಘುನಾಥ ದಾಸರ ತಂದೆಯು ಮಗನನ್ನು ಕಾಯಲು ದಿನರಾತ್ರಿ ಕಾವಲಿಗಾಗಿ 5 ಪಹರೆಯವರನ್ನು ಕೂಡ ಇರಿಸಿದರು. ಅವರ ನೆಮ್ಮದಿಗಾಗಿ 4 ಆಪ್ತ ಸೇವಕರನ್ನು ಹಾಗೂ ಅವರಿಗೆ ಅಡುಗೆ ಮಾಡಿ ಹಾಕಲು 2 ಬ್ರಾಹ್ಮಣರನ್ನೂ ನೇಮಕ ಮಾಡಿದ್ದರು. ಈ ರೀತಿಯಲ್ಲಿ 11 ಜನರು ರಘುನಾಥ ದಾಸರನ್ನು ಚಲನವಲನಗಳ ಬಗ್ಗೆ ನಿರಂತರ ಹತೋಟಿಯಲ್ಲಿ ಇರಿಸಿಕೊಂಡಿದ್ದರು. ಅದರಿಂದಾಗಿ ರಘುನಾಥ ದಾಸರು ಜಗನ್ನಾಥಪುರಿಗೆ ತೆರಳಲು ಸಾಧ್ಯ ಆಗಲಿಲ್ಲ ಹಾಗೂ ಇದರಿಂದಲೇ ಅವರು ತುಂಬಾ ದುಃಖಿತರಾದರು.
ಯಾವಾಗ ರಘುನಾಥ ದಾಸರು ಶಾಂತಿಪುರಕ್ಕೆ ಪ್ರಭು ಚೈತನ್ಯರು ಬಂದಿರುವುದೆಂಬುದನ್ನು ತಿಳಿದರೋ ಆಗ ತಮ್ಮ ಬೇಡಿಕೆಯನ್ನು ತಂದೆಯವರಿಗೆ ತಿಳಿಸಿದರು. ರಘುನಾಥ ದಾಸರು ತಂದೆಗೆ ನುಡಿದರು, ದಯವಿಟ್ಟು ನನಗೆ ನನ್ನ ಪ್ರಭುವಿನ ದಿವ್ಯ ಪಾದ ಕಮಲಗಳನ್ನು ಕಾಣಲು ಅನುಮತಿ ನೀಡಿರಿ. ನೀವು ಅನುಮತಿ ನೀಡದಿದ್ದರೆ ನನ್ನ ಜೀವವು ಈ ಶರೀರದಲ್ಲಿ ಉಳಿಯದು. ಮಗನ ಈ ಬೇಡಿಕೆಯನ್ನು ಆಲಿಸಿದ ರಘುನಾಥ ದಾಸರ ತಂದೆ ಒಪ್ಪಿದರು. ಅವರ ಜೊತೆ ಅನೇಕ ಜನ ಆಳು ಕಾಳು ಸಾಮಗ್ರಿ ಕಳಿಸಿ ಚೈತನ್ಯ ಮಹಾಪ್ರಭುಗಳ ದರ್ಶನ ಪಡೆಯಲು ಕಳಿಸಿಕೊಟ್ಟು ಶೀಘ್ರವೇ ಮನೆಗೆ ವಾಪಸ್ಸಾಗಲು ಕೋರಿದರು. 7 ದಿವಸಗಳ ಕಾಲ ರಘುನಾಥ ದಾಸರು ಶಾಂತಿಪುರದಲ್ಲಿ ಚೈತನ್ಯ ಮಹಾಪ್ರಭುಗಳ ಸಂಗಡ ಇದ್ದರು. ಆ ದಿನ ರಾತ್ರಿ ಅವರು ಕೆಳಕಂಡ ಆಲೋಚನೆಗಳನ್ನು ಹೊಂದಿದ್ದರು. ರಘುನಾಥ ದಾಸರು ಆಲೋಚಿಸಿದರು, ಹೇಗೆ ನಾನು ಈ ಕಾವಲುಗಾರರ ಬಿಗಿ ಹಿಡಿತದಿಂದ ಪಾರಾಗಲು ಆದೀತು? ನೀಲಾಚಲಕ್ಕೆ ಪ್ರಭು ಚೈತನ್ಯರ ಸಂಗಡ ಹೋಗಲು ನಾನು ಹೇಗೆ ಶಕ್ತನಾದೆನು? ಚೈತನ್ಯ ಮಹಾಪ್ರಭುಗಳು ಸರ್ವಜ್ಞರಾದ್ದರಿಂದ ರಘುನಾಥ ದಾಸರ ಮನದ ಇಂಗಿತವನ್ನು ಅರಿತರು. ಅದರಿಂದ ರಘುನಾಥ ದಾಸರಿಗೆ ಕೆಳಗಂಡಂತೆ ಆಶ್ವಾಸನೆ ನೀಡಿದರು. ತಾಳ್ಮೆಯಿಂದಿರಿ, ಮನೆಗೆ ಹಿಂದಿರುಗಿ, ಹುಚ್ಚರಂತೆ ವರ್ತಿಸದಿರಿ. ಕಾಲಕ್ರಮೇಣ ನೀವು ಈ ಭವಸಾಗರವನ್ನು ದಾಟಲು ಸಮರ್ಥರಾಗುತ್ತೀರಿ. ನೀವು ಒಬ್ಬ ಊಟಾಟಿಕೆಗಳ ಭಕ್ತನಾಗಕೂಡದು ಹಾಗೂ ಕಪಟ ವೈರಾಗ್ಯದವರಾಗಕೂಡದು. ಈಗ ಸದ್ಯಕ್ಕೆ ಈ ಇಹದ ಜಗತ್ತನ್ನು ತಕ್ಕ ರೀತಿಯಲ್ಲಿ ಅನುಭವಿಸಿರಿ ಹಾಗೂ ಅದಕ್ಕೆ ಅಂಟಿಕೊಳ್ಳಬೇಡಿ. ತಕ್ಕ ರೀತಿಯಲ್ಲಿ ನಿಮ್ಮ ಕರ್ತವ್ಯಗಳನ್ನ ಮಾಡಿ. ಇವಾಗ ಹೇಳ್ತಾರೆ ಹೇಗೆ ಜೀವನ ಮಾಡಬೇಕು. ಇದು ಎಲ್ಲ ಗೃಹಸ್ಥರಿಗೂ ಬಹಳ ಮುಖ್ಯವಾದ ಒಂದು ಉಪದೇಶ. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ನಿಮ್ಮ ಹೃದಯಾಂತರಾಳದಲ್ಲಿ ನೀವು ತುಂಬಾ ಶ್ರದ್ಧೆ ಇರಿಸಿಕೊಳ್ಳುವವರಾಗಬೇಕು. ಆದರೆ ಬಾಹ್ಯದಲ್ಲಿ ನೀವು ಸಾಮಾನ್ಯ ಜನರಂತೆ ವರ್ತಿಸಬಹುದು. ಹೀಗೆ ಶ್ರೀಕೃಷ್ಣನು ಕ್ಷಿಪ್ರದಲ್ಲಿಯೇ ಸಂತೋಷಗೊಳ್ಳುವನು ಹಾಗೂ ಮಾಯಾಬಂಧನದಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಹೃದಯಾಂತರಾಳದಲ್ಲಿ ಬಹಳ ಶ್ರದ್ಧೆ ಇರಿಸಿಕೊಳ್ಳುವವರಾಗಬೇಕು. ಇದು ಉಪದೇಶ. ನಾನು ವೃಂದಾವನ ಕ್ಷೇತ್ರ ಸಂದರ್ಶಿಸಿದ ನಂತರ ಯಾವಾಗ ವಾಪಸ್ಸಾಗುವೆನೋ ಆಗ ನೀವು ನೀಲಾಚಲದಲ್ಲಿ ನನ್ನನ್ನು ಕಾಣಬಹುದು. ಆ ವೇಳೆಗೆ ಯಾವುದಾದರೂ ಯುಕ್ತಿಯಿಂದ ನೀವು ನೀಲಾಚಲಕ್ಕೆ ಬರಬಹುದು. ಆ ವೇಳೆಯಲ್ಲಿ ನೀವು ಯಾವ ಉಪಾಯ ಮಾಡಬಹುದೋ ಅದನ್ನು ಪ್ರಭು ಶ್ರೀಕೃಷ್ಣನೇ ತೋರುತ್ತಾನೆ. ಯಾರು ಶ್ರೀಕೃಷ್ಣನ ಕೃಪಾ ವಿಶೇಷಕ್ಕೆ ಪಾತ್ರರಾಗುತ್ತಾರೆಯೋ ಅಂತವರನ್ನು ಯಾರೂ ತಡೆಯಲಾರರು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಆಮೇಲೆ ನೀನ್ ಬರ್ತೀಯಾ, ಕೃಷ್ಣ ದಾರಿ ತೋರಿಸ್ತಾನೆ ಅದಕ್ಕೆ. ಅಂದ್ರೆ ಅವರ ಕೃಪೆ ಸಿಕ್ಕಾದ್ಮೇಲೆ ಕೃಷ್ಣನ ಕೃಪೆ ಸಿಕ್ಕದಂಗೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ರಘುನಾಥ ದಾಸರಿಗೆ ವಿದಾಯ ಹೇಳಿ ಬೀಳ್ಕೊಂಡರು. ರಘುನಾಥ ದಾಸರು ಪ್ರಭುಗಳೇನು ಆದೇಶಿಸಬಿದ್ದರೋ ಅದೇ ರೀತಿಯಲ್ಲಿ ಮನೆಗೆ ಹಿಂದಿರುಗಿ ಪ್ರಭುಗಳು ತಿಳಿಸಿದಂತೆ ನಡೆದುಕೊಂಡರು. ಮನೆಗೆ ಹಿಂದಿರುಗಿದ ನಂತರ ಶ್ರೀಲ ರಘುನಾಥ ದಾಸರು ಎಲ್ಲಾ ಉನ್ಮತ್ತತೆಯನ್ನು ಬಿಟ್ಟರು. ಹೊರಗಣ ಮಿಥ್ಯಾ ವೈರಾಗ್ಯವನ್ನು ತ್ಯಜಿಸಿ ಯಾವುದೇ ಲಿಪ್ತ ಭಾವನೆಗಳಿರದೆ ಗೃಹ ಕರ್ತವ್ಯಗಳಲ್ಲಿ ನಿರತರಾದರು. ನೋಡಿ, ಯಾವುದೇ ಲಿಪ್ತ ಭಾವನೆಗಳಿಲ್ಲದೆ ಗೃಹ ಕರ್ತವ್ಯಗಳಲ್ಲಿ ನಿರತರಾದರು. ಇಲ್ಲಾಂದ್ರೆ ಅಲ್ಲಿ ತನಕ ಸುಮ್ನೆ ಹೊರಗಿನ ಬಾಹ್ಯ ಮಿಥ್ಯಾ ವೈರಾಗ್ಯವನ್ನ ತೋರಿಸ್ತಾ ಇದ್ರು. ಅಂದ್ರೆ ಫಲ್ಗು ವೈರಾಗ್ಯ ಅದು. ಇಲ್ಲಿ ಕರ್ತವ್ಯಗಳನ್ನ ಮಾಡಿಕೊಂಡು ಇದ್ರು ಅವರು. ರಘುನಾಥ ದಾಸರ ತಂದೆ ತಾಯಿ ತಮ್ಮ ಮಗನು ಒಬ್ಬ ಕರ್ತವ್ಯ ನಿರತ ಗೃಹಸ್ಥನಂತಿದ್ದಾನೆ ಎಂಬುದನ್ನು ಗಮನಿಸಿದ ಮೇಲೆ ಅವರು ಬಹಳ ಸಂತೋಷಗೊಂಡರು. ಇದರಿಂದಾಗಿ ಅವರ ಮೇಲಿರಿಸಿದ್ದ ಲಕ್ಷ್ಯವನ್ನು ತಗ್ಗಿಸಿದರು. ಇಷ್ಟೊಂದೆಲ್ಲ ಪಹರೆ ನೀಡ್ತಾ ಇದ್ರಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರು. ಆಯ್ತಪ್ಪ, ಒಳ್ಳೆಯವನಾಗಿದ್ದಾನೆ ಇವನು, ಅವನ ಪಾಡಗ ಅವನು ಇದ್ಕೋತಾ ಇದ್ದಾನೆ ಗೃಹಸ್ಥನ ತರ. ಇಷ್ಟೊಂದು ಜನ ಅವನಿಗೆ ಅವನ ಹಿಂದೆ ಬಿಡೋ ಅವಶ್ಯಕತೆ ಇಲ್ಲ. ಇಷ್ಟರಲ್ಲಿ ಇತ್ತ ಶಾಂತಿಪುರದಲ್ಲಿ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯ ಹಾಗೂ ನಿತ್ಯಾನಂದ ಪ್ರಭುಗಳ ಮುಂದಾಳತ್ವದಲ್ಲಿ ತಮ್ಮ ಭಕ್ತರೆಲ್ಲರನ್ನು ಒಕ್ಕೂಡಿಸಿ ಅವರೆಲ್ಲರನ್ನೂ ಅಪ್ಪಿಕೊಂಡರು. ತಾವು ನೀಲಾಚಲಕ್ಕೆ ತೆರಳಲು ಭಕ್ತರ ಅನುಮತಿಯನ್ನು ಕೇಳಿದರು. ಭಕ್ತರೆಲ್ಲರೂ ಶಾಂತಿಪುರದಲ್ಲಿ ಖಂಡ ಪ್ರಯುಕ್ತ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರನ್ನು ಆ ವರ್ಷ ಜಗನ್ನಾಥಪುರಿಗೆ ತೆರಳಬೇಡಿ ಎಂಬುದಾಗಿ ಕೇಳಿಕೊಂಡರು. ಚೈತನ್ಯ ಮಹಾಪ್ರಭುಗಳು ನುಡಿದರು, ಜಗನ್ನಾಥಪುರಿ ಕ್ಷೇತ್ರದಿಂದ ನಾನು ವೃಂದಾವನ ಕ್ಷೇತ್ರಕ್ಕೆ ಖಂಡಿತ ಹೋಗುತ್ತೇನೆ. ನೀವೆಲ್ಲರೂ ನನಗೆ ಅನುಮತಿ ನೀಡಿದರೆ ಯಾವುದೇ ತೊಂದರೆ ಇರದೆ ನಾನು ಇಲ್ಲಿಗೆ ಹಿಂದಿರುಗಿ ಬರುವೆ. ತಮ್ಮ ತಾಯಿಯ ಚರಣಗಳನ್ನು ಹಿಡಿದುಕೊಳ್ಳುತ್ತಾ ಚೈತನ್ಯ ಮಹಾಪ್ರಭುಗಳು ತುಂಬು ವಿನಯದಿಂದ ಆಕೆಯ ಅನುಮತಿಯನ್ನು ಕೋರಿದರು. ಇಂತು ಆಕೆಯು ಪ್ರಭುಗಳಿಗೆ ವೃಂದಾವನಕ್ಕೆ ತೆರಳಲು ಬಿಟ್ಟುಕೊಟ್ಟರು. ಶ್ರೀಮತಿ ಸಚಿ ದೇವಿಯನ್ನು ನವದ್ವೀಪಕ್ಕೆ ವಾಪಸ್ ಕಳುಹಿಸಲಾಯಿತು ಹಾಗೂ ಪ್ರಭು ಚೈತನ್ಯರು ಮತ್ತು ಅವರ ಭಕ್ತರೆಲ್ಲರೂ ಜಗನ್ನಾಥಪುರಿ ನೀಲಾದ್ರಿಗೆಂದು ಹೊರಟರು. ಚೈತನ್ಯ ಮಹಾಪ್ರಭುಗಳ ಸಂಗಡ ಹೊರಟ ಭಕ್ತ ವೃಂದವು ನೀಲಾಚಲಕ್ಕೆ ತೆರಳುವ ಮಾರ್ಗದಲ್ಲಿ ಎಲ್ಲಾ ತೆರನಾದ ಸೇವೆಯನ್ನು ಪ್ರಭುಗಳಿಗೆ ಸಲ್ಲಿಸಿತು. ಈ ರೀತಿಯಲ್ಲಿ ಮಹಾ ಸಂತೋಷದಿಂದ ಪ್ರಭುಗಳು ಹಿಂದಿರುಗಿದರು.
ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿ ತಲುಪಿದ ನಂತರ ದೇವ ಮಂದಿರವನ್ನು ದರ್ಶಿಸಿದರು. ಅನಂತರ ಊರಲ್ಲೆಲ್ಲ ಪ್ರಭು ಚೈತನ್ಯರು ಆಗಮಿಸಿರುವರೆಂಬುವ ಸುದ್ದಿಯು ಹರಡಿತು. ಅನಂತರದಲ್ಲಿ ಎಲ್ಲಾ ಭಕ್ತರು ಬಂದು ಸಂತೋಷದಿಂದ ಒಡಗೂಡಿ ಪ್ರಭುಗಳನ್ನು ಭೇಟಿ ಮಾಡಿದರು. ಪ್ರಭುಗಳಾದರೋ ಪ್ರತಿಯೊಬ್ಬರನ್ನೂ ನೈವೋನ್ಮಾದದ ಪ್ರೇಮದಿಂದ ತಬ್ಬಿಕೊಂಡರು. ಕಾಶಿ ಮಿಶ್ರ, ರಾಮಾನಂದ ರಾಯರು, ಪ್ರದ್ಯುಮ್ನ, ಸಾರ್ವಭೌಮ ಭಟ್ಟಾಚಾರ್ಯರು, ವಾಣಿನಾಥರಾಯ, ಶಿಖಿ ಮಾಹಿತಿ ಮತ್ತಿತರ ಎಲ್ಲಾ ಭಕ್ತರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು. ಗದಾಧರ ಪಂಡಿತರು ಕೂಡ ಬಂದು ಪ್ರಭುಗಳನ್ನು ಸಂಧಿಸಿದರು. ಅನಂತರ ಎಲ್ಲಾ ಭಕ್ತರ ಸಮಕ್ಷಮದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಕೆಳಕಂಡಂತೆ ಮಾತಾಡಲು ಉಪಕ್ರಮಿಸಿದರು. ನನ್ನ ತಾಯಿ ಮತ್ತು ಗಂಗಾ ನದಿಯನ್ನು ಕಾಣಲೋಸುಗ ಬಂಗಾಳದ ಮೂಲಕ ವೃಂದಾವನಕ್ಕೆ ತೆರಳುವುದು ನನ್ನ ನಿರ್ಧಾರವಾಗಿತ್ತು. ಹೀಗೆ ನಾನು ಬಂಗಾಳಕ್ಕೆ ಹೋದೆ. ಆದರೆ ಸಾವಿರಾರು ಭಕ್ತರು ನನ್ನನ್ನು ಹಿಂಬಾಲಿಸಿದರು. ಅನೇಕ ನೂರಾರು ಸಾವಿರಾರು ಜನರು ಕುತೂಹಲದಿಂದ ನನ್ನನ್ನು ಕಾಣಲು ಬಂದರು. ಹಾಗೂ ಈ ಒಂದು ಅಗಾಧ ಸಮೂಹದಿಂದಾಗಿಯೇ ನಾನು ಮಾರ್ಗದಲ್ಲಿ ಸ್ವತಂತ್ರವಾಗಿ ನಡೆಯಲಾಗಲಿಲ್ಲ. ನನಗೆ ವಾಸ್ತವವಾಗಿ ಜನಸಮೂಹ ಎಷ್ಟು ಆಗಿದ್ದಿತೆಂದರೆ ನಾನು ಎಲ್ಲಿ ತಂಗಿದ್ದೆನೋ ಆ ಮನೆಯೂ ಆಚೆ ಗೋಡೆಗಳು ದಪ್ಪನೆ ಬಿದ್ದು ಧ್ವಂಸವಾದವು. ಹಾಗೂ ಎಲ್ಲೆಲ್ಲಿ ನಾನು ನೋಡಲಿ ಕೇವಲ ದೊಡ್ಡ ಗುಂಪನ್ನೇ ನಾನು ಕಾಣುತ್ತಿದ್ದೆ. ಮಹಾಪ್ರಯಾಸದಿಂದ ನಾನು ರಾಮಕೇಲಿ ಎಂಬ ಊರಿಗೆ ಹೋದೆ. ಅಲ್ಲಿ ನಾನು ರೂಪ ಸನಾತನ ಎಂಬ ಇಬ್ಬರು ಸೋದರನ್ನು ಸಂಧಿಸಿದೆ. ಇಬ್ಬರು ಸೋದರರು ಮಹಾನ್ ದೈವ ಭಕ್ತರು, ಕೃಷ್ಣನ ಕೃಪಾ ವಿಶೇಷಕ್ಕೆ ಪಾತ್ರರಾಗುವಂತಹವರು. ಆದರೆ ಅವರ ಸಾಮಾನ್ಯ ನಡೆ ವರ್ತನೆಗಳಲ್ಲಿ ಅವರು ರಾಜನ ಸಚಿವರು ಹಾಗೂ ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಇಲ್ಲ ರೂಪ ಮತ್ತು ಸನಾತನರು ಶಿಕ್ಷಣ, ಭಕ್ತಿ ಸೇವೆ, ಜಾಣ್ಮೆ, ಬಲ ಎಲ್ಲದರಲ್ಲೂ ಅಪಾರ ಅನುಭವ ಪರಿಶ್ರಮವುಳ್ಳವರು. ಆದರೂ ಅವರು ತಮ್ಮನ್ನು ತಾವು ಕೇವಲ ಬೀದಿಯ ಹುಲ್ಲು ಕಡ್ಡಿಗಿಂತ ನಿಕೃಷ್ಟರೆಂದು ಭಾವಿಸುತ್ತಾರೆ. ನಿಜವಾಗಿ ಹೇಳಬೇಕಾದರೆ ಇಬ್ಬರು ಸಹೋದರರ ನಮ್ರತೆಯು ಕಲ್ಲನ್ನು ಕೂಡ ಕರಗಿಸುವಂತಹದ್ದು. ನಾನು ಅವರ ವರ್ತನೆಯಿಂದ ತುಂಬಾ ಸಂತುಷ್ಟನಾಗಿ ಅವರಿಗೆ ಹೇಳಿದೆ, ನೀವಿಬ್ಬರು ತುಂಬಾ ಉನ್ನತಿಗೇರಿದ್ದರೂ ನಿಮ್ಮನ್ನು ನೀವು ನಿಕೃಷ್ಟ ಎಂದು ಪರಿಗಣಿಸಿಕೊಳ್ಳುತ್ತೀರಿ. ಇದರಿಂದಲೇ ಕೃಷ್ಣನು ಬಹು ಬೇಗನೆ ನಿಮ್ಮನ್ನು ಉದ್ಧಾರ ಮಾಡುವನು. ನೋಡಿ, ನಮ್ಮನ್ನ ಭಗವಂತ ಉದ್ಧಾರ ಮಾಡ್ಬೇಕಂದ್ರೆ ನಮ್ಮನ್ನ ನಾವು ಬಹಳ ನಿಕೃಷ್ಟ ಅಂತ ಪರಿಗಣಿಸ್ಕೋಬೇಕು. ಹೀಗೆ ಅವರಿಬ್ಬರಿಗೂ ಹೇಳುತ್ತಾ ನಾನು ಅವರಿಗೆ ವಿದಾಯ ಹೇಳಿದೆ. ನಾನು ಅಲ್ಲಿಂದ ಬಿಡುತ್ತಿದ್ದಂತೆ ಸನಾತನರು ನನಗೆ ಹೇಳಿದರು, ವೃಂದಾವನದಂತಹ ಕ್ಷೇತ್ರ ಯಾತ್ರೆಗೆ ಹೋಗುವಾಗ ಸಾವಿರಾರು ಜನರ ಗುಂಪು ತಮ್ಮನ್ನು ಅನುಸರಿಸುತ್ತಿರುವಾಗ ಹಾಗೆ ತೆರಳುವುದು ಸರಿಯಲ್ಲ. ನಾನಿದನ್ನು ಆಲಿಸಿಕೊಂಡರೂ ಹೆಚ್ಚೇನೂ ಗಮನ ನೀಡಲಿಲ್ಲ. ಹಾಗೂ ಬೆಳಗ್ಗೆಯೇ ಕಾನಾಯಿ ನಾಟಶಾಲಾ ಎಂಬುವ ಸ್ಥಳಕ್ಕೆ ಹೋದೆ. ರಾತ್ರಿಯಲ್ಲಿ ಸನಾತನ ನನಗೇನು ಹೇಳಿದರೆಂಬುದನ್ನು ಪರಿಶೀಲಿಸಿದೆ. ಸನಾತನ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆಂಬುದಾಗಿ ನಾನು ಆಲೋಚಿಸಿದೆ. ಖಂಡಿತ ನನ್ನ ಹಿಂದೆ ಅಪಾರ ಜನಸಮೂಹವು ನನ್ನನ್ನೇ ಅನುಸರಿಸಿತ್ತು. ಯಾವಾಗ ಜನರು ನನ್ನನ್ನು ಅನುಸರಿಸುತ್ತಿರುವುದನ್ನು ಕಾಣುವರೋ ಅವರು ನಿಶ್ಚಯವಾಗಿ ನನ್ನನ್ನು ನಿಂದಿಸಿಯಾರು. ಇಲ್ಲಿ ಇನ್ನೊಬ್ಬ ಠಕ್ಕನಿದ್ದಾನೆ ಎಂದು ಹೇಳುತ್ತಾ ಆಮೇಲೆ ನಾನು ಪರ್ಯಾಲೋಚಿಸಿದರೆ ವೃಂದಾವನವು ಒಂದು ಬಹು ನಿರ್ಜನ ಸ್ಥಳವೆಂಬುದಾಗಿ ಅರಿವಾಯಿತು. ಅದು ಅಗಮ್ಯವಾದದ್ದು ಹಾಗೂ ಸಾಧಿಸಲು ತುಂಬಾ ಪ್ರಯಾಸದ್ದು. ಅದರಿಂದಾಗಿ ನಾನು ಅಲ್ಲಿಗೆ ಒಬ್ಬನೇ ತೆರಳಲು ನಿರ್ಧರಿಸಿದೆ. ಅದು ಹೆಚ್ಚೆಂದರೆ ಇನ್ನೊಬ್ಬನ ಜೊತೆ ಮಾತ್ರ ಹೋಗುವ ಎಂಬುದಾಗಿ. ಮಾಧವೇಂದ್ರ ಪುರಿಯವರು ವೃಂದಾವನಕ್ಕೆ ಒಬ್ಬರೇ ತೆರಳಿದರು. ಹಾಗೂ ಕೃಷ್ಣನು ಅವರಿಗೆ ಹಾಲು ಕೊಡುವ ನೆಪದಿಂದ ದರ್ಶನಾನುಗ್ರಹ ಮಾಡಿದನು. ಅನಂತರ ನಾನು ಅರಿತುಕೊಂಡೆ, ವೃಂದಾವನಕ್ಕೆ ನಾನೊಬ್ಬ ಮಾಂತ್ರಿಕನಂತೆ ಆಟ ಪ್ರದರ್ಶಿಸಲು ಹೋಗುತ್ತಿದ್ದೇನೆ. ಇದು ಖಂಡಿತ ಒಳ್ಳೆಯದಲ್ಲ ಎಂಬುದಾಗಿ. ವೃಂದಾವನದಂತಹ ಜನರಹಿತ ಕ್ಷೇತ್ರಕ್ಕೆ ಅನೇಕರೊಂದಿಗೆ ಯಾರೂ ಹೋಗಕೂಡದು. ಅದರಿಂದಾಗಿ ನಾನು ಒಂಟಿಯಾಗಿ ವೃಂದಾವನ ಕ್ಷೇತ್ರಕ್ಕೆ ತೆರಳುವ ನಿರ್ಣಯ ಮಾಡಿದೆ. ಅಥವಾ ಹೆಚ್ಚೆಂದರೆ ಒಬ್ಬ ಸೇವಕನ ಜೊತೆ ಈ ತೆರನಾಗಿ ವೃಂದಾವನದ ನನ್ನ ಪ್ರವಾಸವು ರಮ್ಯವೆನಿಸುತ್ತದೆ. ನಾನು ಹೀಗೆ ಆಲೋಚಿಸಿದೆ. ವೃಂದಾವನಕ್ಕೆ ಒಂಟಿಯಾಗಿ ಒಬ್ಬನೇ ಹೋಗುವ ಬದಲಾಗಿ ಸೈನಿಕರ ಸಂಗಡ ತಮಟೆ ಬಾರಿಸುತ್ತಾ ನಾನು ಹೋಗುತ್ತಿದ್ದೇನೆ. ಅದರಿಂದಾಗಿಯೇ ನಾನು ಹೇಳಿದೆ, ಧಿಕ್ಕಾರವಿರಲಿ ನನಗೆ. ಹಾಗೂ ತುಂಬಾ ಅಸ್ಥಿರನಾಗಿ ನಾನು ಗಂಗಾ ತೀರಕ್ಕೆ ಹಿಂದಿರುಗಿದೆ. ಎಲ್ಲಾ ಭಕ್ತರನ್ನು ಅಲ್ಲೇ ಕೈಬಿಟ್ಟೆ. ಹಾಗೂ ನನ್ನ ಸಂಗಡ ಕೇವಲ 5-6 ಜನರನ್ನು ಮಾತ್ರ ಕರೆತಂದೆ. ನನ್ನ ಜೊತೆ ಸಂತುಷ್ಟರಾಗಿದ್ದೀರೆಂದು ನಾನು ನಿಮಗೆ ಬಹು ಶುಭ ಹಾರೈಸುವೆ. ಒಳ್ಳೆ ಅಭಿಪ್ರಾಯ ನೀಡಿರಿ. ಯಾವುದೇ ಅಡಚಣೆಗಳಿರದೆ ನಾನು ವೃಂದಾವನಕ್ಕೆ ತೆರಳಲು ಹೇಗೆ ಶಕ್ತನಾದೇನು ಎಂಬುದನ್ನು ತಿಳಿಸಿ. ನಾನು ಇಲ್ಲಿ ಗದಾಧರ ಪಂಡಿತನನ್ನು ಕೈಬಿಟ್ಟೆ. ಅವರು ತುಂಬಾ ಅಸಂತುಷ್ಟರಾದರು. ಈ ಕಾರಣಕ್ಕಾಗಿಯೇ ನಾನು ವೃಂದಾವನಕ್ಕೆ ಹೋಗಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಮಾತುಗಳಿಂದ ಉತ್ತೇಜಿತಗೊಂಡು
ಗದಾಧರ ಪಂಡಿತರು ದೈವೋನ್ಮಾದದ ಪ್ರೇಮಾವಸ್ಥೆಯಲ್ಲಿ ತಲ್ಲೀನರಾದರು. ಕೂಡಲೇ ಪ್ರಭುಗಳ ಪಾದಾರವಿಂದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ತುಂಬು ನಮ್ರತೆಯಿಂದ ಅವರು ಮಾತಾಡಲು ಆರಂಭಿಸಿದರು. ಗದಾಧರ ಪಂಡಿತರು ನುಡಿದರು, ನೀವು ಎಲ್ಲಿ ಎಲ್ಲಿ ನೆಲೆಸುವಿರೋ ಅದೇ ಸ್ಥಳವು ವೃಂದಾವನ, ಯಮುನಾ ನದಿ, ಗಂಗಾ ನದಿ ಮತ್ತು ಇತರ ಎಲ್ಲಾ ತೀರ್ಥಯಾತ್ರಾ ಸ್ಥಳಗಳೇ ಆಗುತ್ತವೆ. ನೀವು ಎಲ್ಲೆಲ್ಲಿ ನಿಲ್ಲುವಿರೋ ಅದು ಪವಿತ್ರ ವೃಂದಾವನ ಕ್ಷೇತ್ರವೇ ಆದರೂ ನೀವು ಜನಸಾಮಾನ್ಯರಿಗೆ ಬೋಧಿಸಲೋಸುಗ ವೃಂದಾವನಕ್ಕೆ ತೆರಳುವಿರಿ. ಆಗಿರದಿದ್ದರೆ ನೀವು ನಿಮಗೆ ಯಾವುದು ಉತ್ತಮ ಎಂಬುದಾಗಿ ತೋಚುತ್ತದೆಯೋ ಹಾಗೆಯೇ ಮಾಡುವಿರಿ. ಇದೇ ಅವಕಾಶ ಉಪಯೋಗಿಸಿಕೊಳ್ಳುತ್ತಾ ಗದಾಧರ ಪಂಡಿತರು ನುಡಿದರು, ಈಗಷ್ಟೇ ಮಳೆಗಾಲದ 4 ತಿಂಗಳು ಆರಂಭವಾಗಿವೆ. ಅದರಿಂದಾಗಿ ನೀವು ಜಗನ್ನಾಥಪುರಿಯಲ್ಲಿ ಇನ್ನೂ 4 ತಿಂಗಳ ಕಾಲ ಇರಬೇಕು. ಇಲ್ಲಿ 4 ತಿಂಗಳು ಉಳಿದ ನಂತರ ನಿಮ್ಮ ಇಷ್ಟ ಪ್ರಕಾರ ನಡೆಯಲು ನೀವು ಮುಕ್ತರು. ವಾಸ್ತವವಾಗಿ ಯಾರು ತಮ್ಮನ್ನು ತೆರಳುವುದರಲ್ಲಿ ಆಗಲಿ ಅಥವಾ ಇರಿಸಿಕೊಳ್ಳುವುದರಲ್ಲಾಗಲಿ ತಡೆಯಲು ಸಾಧ್ಯ? ಈ ಹೇಳಿಕೆಯನ್ನ ಆಲಿಸಿ ಚೈತನ್ಯ ಮಹಾಪ್ರಭುಗಳ ಚರಣಾರವಿಂದಗಳ ಸನಿಹ ಇದ್ದ ಭಕ್ತರು ಗದಾಧರ ಪಂಡಿತರು ತಮ್ಮ ಆಶಯವನ್ನು ಸೂಕ್ತ ರೀತಿಯಲ್ಲಿ ಮಂಡಿಸಿದರೆಂದು ತಿಳಿಸಿದರು. ಎಲ್ಲಾ ಭಕ್ತರ ಕೋರಿಕೆಯ ಮೇರೆಗೆ ಚೈತನ್ಯ ಮಹಾಪ್ರಭುಗಳ ಶ್ರೀ ಜಗನ್ನಾಥಪುರಿಯಲ್ಲಿ 4 ತಿಂಗಳ ಕಾಲ ಉಳಿಯಲು ಸಮ್ಮತಿಸಿದರು. ಇದನ್ನಾಲಿಸುತ್ತ ರಾಜ ಪ್ರತಾಪರುದ್ರನು ಬಹು ಸಂತುಷ್ಟನಾದ. ಆ ದಿನ ಶ್ರೀ ಗದಾಧರ ಪಂಡಿತರು ಪ್ರಭು ಶ್ರೀ ಚೈತನ್ಯರಿಗೆ ಭೋಜನಕ್ಕೆ ಆಹ್ವಾನಿಸಿದರು. ಅಂತೆಯೇ ಪ್ರಭುಗಳು ಗದಾಧರ ಪಂಡಿತರ ಮನೆಯಲ್ಲಿ ತಮ್ಮ ಇತರ ಭಕ್ತರ ಸಂಗಡ ಭೋಜನ ಮಾಡಿದರು. ಈ ಗದಾಧರ ಪಂಡಿತರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರೀತಿ ಪುರಸ್ಸರವಾಗಿ ನೀಡಿದ ಆಹಾರ ಅಥವಾ ಊಟವನ್ನು ಪ್ರಭುಗಳು ಹೇಗೆ ಆಸ್ವಾದಿಸಿದರು ಎಂಬುದನ್ನು ಯಾರೇ ಸಾಮಾನ್ಯ ವ್ಯಕ್ತಿಯೂ ವರ್ಣಿಸಲಾರ. ಈ ತೆರನಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಆಚರಿಸುತ್ತಾರೆ. ಅವು ಅಮಿತ, ಅನಂತ, ವರಿಯದಂತಹವು. ಹೇಗೋ ಏನೋ ಇವುಗಳನ್ನು ಸಂಕ್ಷೇಪವಾಗಿ ವಿವರಿಸಲಾಗಿದೆ ಅಷ್ಟೇ. ಅವೆಲ್ಲವನ್ನು ವಿಶದವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಅನಂತ ದೇವನು ತನ್ನ 1000 ಹೆಡೆಗಳಿಂದ ಪ್ರಭುಗಳ ಲೀಲಾ ವಿನೋದಗಳನ್ನು ಸದಾ ವರ್ಣಿಸುತ್ತಿದ್ದರು. ಪ್ರಭು ಲೀಲೆಗಳಲ್ಲೊಂದರ ಕೊನೆಯನ್ನು ಆತ ತಲುಪಲು ಸಾಧ್ಯವಿಲ್ಲ. ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಪಠಿಸುತ್ತೇನೆ. ಇದರೊಂದಿಗೆ ಅಧ್ಯಾಯ 16 ಮುಗಿಯಿತು. ಶ್ರೀ ಚೈತನ್ಯ ಚರಿತಾಮೃತ ಕೀ ಜಯ. ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ.